ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ನಾನು ದುಬೈ ಟ್ರಾವೆಲ್ ಮಾಡಿ ಬಂದೆ. ಫೆಬ್ರವರಿ ಫಸ್ಟ್ ವೀಕ್ ಹಾಗೆ ನಾವು ದುಬೈ ಟ್ರಾವೆಲ್ ಮಾಡಿದೆವು. ಅದರ ಕಂಪ್ಲೀಟ್ ಡೀಟೇಲ್ಸ್, ಟ್ರಾವೆಲ್ ಡೀಟೇಲ್ಸು, ಫ್ಲೈಟ್ ಡೀಟೇಲ್ಸ್, ವೀಸಾ ಡೀಟೇಲ್ಸ್, ಇನ್ಶೂರೆನ್ಸ್ ಮಾಡೋದಾಗಲಿ, ಹೋಟೆಲ್ ಡೀಟೇಲ್ಸ್ ಹೇಳ್ತೀನಿ. ನೋಡಿದ್ರಲ್ವ ಎಷ್ಟು ಸೂಪರ್ ಆಗಿದೆ ಪ್ಲೇಸ್ ಅಂದರೆ, ನೀವು ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತಲೂ ಅಲ್ಲಿ ಹೋಗಿ ನೋಡೋದ್ರಲ್ಲಿ ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ಯಾಕಂದರೆ ನಾನೊಂದು 5 ಕಂಟ್ರೀಸ್ ಆಲ್ರೆಡಿ ಹೋಗಿದ್ದೀನಿ. ಲೈಕ್ ಮಲೇಷ್ಯಾಸ್ ಹೋಗಿದ್ದೀನಿ, ಸಿಂಗಾಪುರ್ ಹೋಗಿದ್ದೀನಿ, ಯುರೋಪ್ ಕಂಟ್ರಿ ಹೋಗಿದ್ದೀನಿ, ಸೌತ್ ಆಫ್ರಿಕಾ ಹೋಗಿದ್ದೀನಿ. ಆದರೆ ದುಬೈ ಎಲ್ಲದಕ್ಕಿಂತ ಇನ್ನೂ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಈ ಕಂಟ್ರಿ. ನೀವು ಪುನಃ ಹೋದ್ರೂ ಬೇಜಾರಿಲ್ಲ. ನನಗೆ ಪುನಃ ದುಬೈ ಹೋಗೋ ಚಾನ್ಸ್ ಇದ್ದರೆ ನಾನು ಖಂಡಿತವಾಗಿ ಹೋಗ್ತೇನೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ನೀವೊಮ್ಮೆ ದುಬೈಗಂತೂ ಹೋಗಲೇಬೇಕಾಗಿರುವಂಥ ಪ್ಲೇಸ್ ಇದು. ನಾನು ಈ ವಿಡಿಯೋದಲ್ಲಿ ನಿಮಗೀಗ ಫಸ್ಟ್ ಶುರುವಿಗೆ ಯಾವ ಟೈಮಲ್ಲಿ ನೀವು ದುಬೈ ವಿಸಿಟ್ ಮಾಡಬೇಕು, ವಿಚ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ದುಬೈ. ಸೊ ಜನರಲಿ ನೀವು ನವಂಬರ್ ಟು ಫೆಬ್ರವರಿ ಮಂತಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅದು ವಿಂಟರ್ ಸೀಸನ್ ದುಬೈಯಲ್ಲಿ. ಸೊ ವೆದರ್ ತುಂಬಾ ಪ್ಲೆಸೆಂಟ್ ಆಗಿರುತ್ತೆ. ಆ ಟೈಮ್ಗೆ ಜನರಲಿ ನವಂಬರಿಂದ ಫೆಬ್ರವರಿವರೆಗೆ ಕೂಲ್ ಆಗಿರುತ್ತೆ. ನಿಮಗೆ ನಾನು ಹೋಗಿರೋದು ಫೆಬ್ರವರಿಯಲ್ಲಿ. ಸೊ ಆ ಟೈಮ್ಗೆ ಏನಿತ್ತಂದರೆ ಫುಲ್ ಥ್ರೂ ಔಟ್ ದ ಡೇ ಇಟ್ ವಾಸ್ ಕೂಲ್ ಲೈಕ್ ಬ್ಯಾಂಗ್ಳೂರ್ ಓನ್ಲಿ. ಆದರೆ ನೈಟ್ ಟೈಮ್ಗೆ ನೀವು ಜಾಕೆಟು ಇಲ್ಲ ಕಿವಿಗೆ ಕಾಟನ್ ಹಾಕ್ಕೊಂಡ್ರೆ ಆಯಿತು. ಆ ಥರ ವೆದರ್ ಇತ್ತು. ತುಂಬ ಚಳಿನೂ ಇಲ್ಲ, ತುಂಬ ಸೆಕೆನೂ ಇಲ್ಲ. ಇಟ್ ವಾಸ್ ವೆರಿ ಪ್ಲೆಸೆಂಟ್ ಆ್ಯಂಡ್ ಕೂಲ್. ಆಯಿತಾ. ಆಮೇಲೆ ದುಬೈದು ಫೆಸ್ಟಿವಲ್ ಆಗುತ್ತೆ. ಅದು ಯೂಶ್ವಲಿ ನವಂಬರ್ ಡಿಸೆಂಬರಲ್ಲಿ ಫೆಸ್ಟಿವಲ್ ಇರುತ್ತೆ. ಈ ಸಲ 2024 ಡಿಸೆಂಬರಲ್ಲಿ ದುಬೈ ಫೆಸ್ಟಿವಲ್ ಇತ್ತು. ಆ ಟೈಮ್ಗೆ ಕ್ರೌಡ್ ತುಂಬಾ ಜಾಸ್ತಿ ಇರುತ್ತೆ. ಜನರಲಿ ದುಬೈಲಿ ಪ್ಲೇಸಸ್ ನೋಡುವಾಗ ಬುರ್ಜ್ ಖಲೀಫಾ ಹೋದ್ರೂ ಅಥವಾ ಕೆಲವು ಪ್ಲೇಸಸ್ಗೆ ನೀವು ಹೋಗುವಾಗ ಪಾಮ್ ಜುಮರಿಯಾ ಎಲ್ಲ, ಅಲ್ಲಿ ನೀವು ಕ್ಯೂ ಅಲ್ಲಿ ನಿಲ್ಲಬೇಕು. ಸೊ ನೀವು ಈ ದುಬೈ ಫೆಸ್ಟಿವಲ್ ಹೋಗುವಾಗ ಏನಾಗುತ್ತೆ ಅಂದರೆ ಕ್ಯೂ ಡಬಲ್ ತ್ರಿಬಲ್ ಹಾಗೆ ಇರುತ್ತೆ. ಸೊ ವೇಟಿಂಗ್ ಟೈಮ್ ಜಾಸ್ತಿ ಇರುತ್ತೆ ನಿಮಗೆ ಕ್ಯೂ ಅಲ್ಲಿ. ಹಾಗಾಗಿ ಜನರಲಿ ದುಬೈ ನೋಡ್ಲಿಕ್ಕೆ ಹೋಗುವಾಗ, ಯಾಕಂದ್ರೆ ನಾವು ಜನರಲಿ 6 days 8 daysಗೆಲ್ಲ ಹೋಗ್ತೀವಲ್ಲ, ಆ ಟೈಮಲ್ಲಿ ನೀವು ಟೈಮ್ನ ಬರೀ ಕ್ಯೂ ಅಲ್ಲಿ ಸ್ಪೆಂಡ್ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ. ಹಾಗಾಗಿ ನಾವು ದುಬೈ ಫೆಸ್ಟಿವಲ್ ಟೈಮಲ್ಲಿ ಹೋಗಿಲ್ಲ ಅಂದರೆ ಬೆಸ್ಟು. ಅಲ್ಲಿರೋರಿಗೆ ದುಬೈ ಫೆಸ್ಟಿವಲ್ ಟೈಮ್ ಹೋದ್ರೂ ನಡೆಯುತ್ತೆ. ಯಾಕಂದರೆ ಅವ್ರು ಡೈಲಿ ಒಂದೊಂದು ಪ್ಲೇಸಸ್ ನೋಡಿದ್ರೂ ಅವ್ರಿಗೆ ನಡೆಯುತ್ತೆ. ಬಟ್ ನಾವು ಅಟ್ಲೀಸ್ಟ್ 2 ಪ್ಲೇಸಸ್ ಆದರೂ ದಿನಕ್ಕೆ ಕವರ್ ಮಾಡಬೇಕಲ್ಲ. ಹಾಗಾಗಿ ನೀವು ನವಂಬರ್ ಟು ಫೆಬ್ರವರಿ ಟೈಮಲ್ಲಿ ದುಬೈ ಫೆಸ್ಟಿವಲ್ ಟೈಮ್ ಸ್ಕಿಪ್ ಮಾಡಿಬಿಡಿ. ಆಮೇಲೆ ಇನ್ನೊಂದೇನೆಂದರೆ ಫೆಬ್ರವರಿ ಟೈಮಲ್ಲಿ ಗಲ್ಫ್ ಫುಡ್ ಫೆಸ್ಟಿವಲ್ ಇರುತ್ತೆ. ದಟ್ ಈಸ್ ಯೂಶ್ವಲಿ ಅರೌಂಡ್ 2nd week ಆಫ್ ಫೆಬ್ರವರಿಗೆ ಇರುತ್ತೆ. ಸೊ ಹಾಗಾಗಿ ನಾವು ಫೆಬ್ರವರಿ ಫಸ್ಟ್ ವೀಕ್ ಪ್ಲ್ಯಾನ್ ಮಾಡಿರೋದು. ದುಬೈ ಗಲ್ಫ್ ಫೆಸ್ಟಿವಲ್ ಟೈಮ್ ಏನಿರುತ್ತೆ ಅಂದರೆ ಕ್ರೌಡ್ ಜಾಸ್ತಿ ಇರುತ್ತೆ, ಪ್ಲಸ್ ಹೋಟೆಲ್ದು ಕಾಸ್ಟು ಎಲ್ಲ ಇನ್ಕ್ರೀಸ್ ಇರುತ್ತೆ. ನೀವು ಟ್ರಾವೆಲ್ ಮಾಡುವಾಗ ನವಂಬರ್ ಟು ಫೆಬ್ರವರಿ ಟೈಮಲ್ಲಿ ಮಾಡಿ. ಬಟ್ ಈ ದುಬೈ ಫೆಸ್ಟಿವಲ್ ಗಲ್ಫ್ ಫೆಸ್ಟಿವಲ್ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ಮಾಡಿ. ಆಮೇಲೆ ಬಾಕಿ ಟೈಮ್ ನೀವು ಹೋದರೆ, ಎಕ್ಸಾಂಪಲ್ ಮಾರ್ಚ್ ನಂತರ, ಮಾರ್ಚ್ ಮಿಡ್ ಆಗುವಾಗ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಏಪ್ರಿಲ್ ಮೇ ವಿಲ್ ಬಿ ಪೀಕ್ ಸಮ್ಮರ್. ಜೂನ್ ಜುಲೈ ಅಂತೂ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಸೆಕೆ ಇರುತ್ತೆ, ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಅಕ್ಟೋಬರಲ್ಲಿ ಕೂಡ ಸ್ವಲ್ಪ ಹ್ಯೂಮಿಡ್ ಸೆಕೆ ಎಲ್ಲ ಇರುತ್ತೆ. ಸೊ ನವಂಬರ್ ಟು ಫೆಬ್ರವರಿ ಬಿಟ್ಟರೆ ಬಾಕಿ ಎಲ್ಲ ಟೈಮ್ ಸೆಕೆ ಆ್ಯಂಡ್ ಹ್ಯೂಮಿಡಿಟಿ ಜಾಸ್ತಿ. ಡೆಸರ್ಟ್ ಪ್ಲೇಸ್ ಅಲ್ವಾ, ಹಾಗಾಗಿ ತುಂಬಾ ಸೆಕೆ ಇರುತ್ತೆ, ಹೀಟ್ ಜಾಸ್ತಿ ಇದೆ ಅಲ್ಲಿ. ಹಾಗೆ ಈ ನವಂಬರ್ ಟೈಮಲ್ಲಿ ನೀವು ಹೋದಾಗ ಏನಂದರೆ ನಿಮಗೆ ಎಲ್ಲ ಆ್ಯಕ್ಟಿವಿಟೀಸ್ಗಳು ಇರುತ್ತೆ ನವಂಬರ್ ಟು ಫೆಬ್ರವರಿ. ಬಟ್ ನೀವು ಮಾರ್ಚ್ ಫಸ್ಟ್ ವೀಕಿಂದ ಅಂದರೆ ಮಾರ್ಚ್ 2nd ಈ ಸಲ ರಂಜಾನ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಹೋಲ್ ಮಂತ್ಗೆ ಏನಂದರೆ ತುಂಬ ಆ್ಯಕ್ಟಿವಿಟೀಸ್ ಕ್ಲೋಸ್ ಮಾಡಿರ್ತಾರೆ. ಆಮೇಲೆ ಹಾಫ್ ಡೇ ಇರುತ್ತೆ ಕೆಲವು ಆ್ಯಕ್ಟಿವಿಟೀಸ್, ಯಾಕಂದರೆ ಅವ್ರು ರಂಜಾನ್ ಟೈಮಲ್ಲಿ ಫಾಸ್ಟಿಂಗಲ್ಲಿರ್ತಾರೆ. ಸೊ ಹಾಗಾಗಿ ಶಾಪ್ಸ್ಗಳಾಗಲಿ ಆ್ಯಕ್ಟಿವಿಟೀಸ್ ಆಗಲಿ ಎಲ್ಲ ಮಧ್ಯಾಹ್ನ ನಂತರ ಕ್ಲೋಸ್ ಮಾಡ್ತಾರೆ. ಸೊ ಮಾರ್ಚ್ಗೆ ಯೂಶ್ವಲಿ ಹೋದರೆ ಕೆಲವು ಆ್ಯಕ್ಟಿವಿಟಿ ನೀವು ಮಿಸ್ ಮಾಡ್ತೀರಾ. ಆಮೇಲೆ ಏಪ್ರಿಲ್ ಮೇಗೆ ಏನಾಗುತ್ತೆ ಅಂದರೆ ಮಿರಾಕಲ್ ಗಾರ್ಡನ್ ಎಲ್ಲ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಸಮ್ಮರ್ ಟೈಮ್ ಅಲ್ವಾ, ಹಾಗಾಗಿ ತುಂಬ ಆ್ಯಕ್ಟಿವಿಟೀಸ್ ಶಟ್ ಡೌನ್ ಮಾಡಿರ್ತಾರೆ. ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಹೋಗಿ. ಆಮೇಲೆ ಯೂಶ್ವಲ್ ಅಲ್ಲಿ ಟೆಂಪರೇಚರ್ ಅರೌಂಡ್ 16 to 26 degrees Celsius ಇರುತ್ತೆ. ನೈಟ್ ಟೈಮಲ್ಲಿ ನಾನು ನೋಡಿದಾಗ 18 to 19 degrees Celsius ಇತ್ತು. ಡೇ ಟೈಮಲ್ಲೆಲ್ಲ 24-22 ಇರುತ್ತೆ. ಬಟ್ ಇಟ್ಸ್ ಕೂಲ್ ವೆದರೇ ಇರುತ್ತೆ. ಈವ್ನಿಂಗಲ್ಲಿ ಹೆಚ್ಚಾಗಿ ಕೋಲ್ಡ್ ಡೇ ಬ್ಯಾಂಗ್ಳೂರ್ ಥರನೇ ಇರುತ್ತೆ. ನಿಮಗೆ ಒಂದು ಲೈಟಾಗಿ ಜಾಕೆಟು ಇಲ್ಲ ಕಾಟನ್ ಇದು ಸ್ವಲ್ಪ ತಿಕ್ ಕ್ಲೋತ್ಸ್ನ ಹಾಕಿದರೆ ನಡೆಯುತ್ತೆ. ಆಮೇಲೆ ಸ್ಪೆಷಲಿ ಫೌಂಟೇನ್ ಲೇಕ್ ಹತ್ರ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ಆಮೇಲೆ ಎಲ್ಲ ಕಡೆ ನಿಮಗೆ AC ಇರುತ್ತೆ. ಎಲ್ಲ ಪ್ಲೇಸಸ್ ಅಂದರೆ ಬುರ್ಜ್ ಖಲೀಫಾ ಆಗಲಿ, ಆಯಾ ಟೂರ್ಗೆ ಹೋದರೆ, ಆಯಾ ಯೂನಿವರ್ಸಲ್
ಪ್ಲೇಸ್ಗೆ ಹೋದ್ರೂ ಅಥವಾ ಪಾಮ್ ಜುಮರಿಯಾ ಹೋಗಿ ಇಲ್ಲ ಯಾವುದೇ ಪ್ಲೇಸ್ ಹೋದ್ರೂ ನಿಮಗೆ ಎಲ್ಲ ಕಡೆ AC ಇರುತ್ತೆ. ಸೊ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಇನ್ ಕೇಸ್ ನಿಮಗೆ ಕೋಲ್ಡ್ ಜಾಸ್ತಿ ಆಗಲ್ಲ ಅಂದರೆ ನೀವು ಜಾಕೆಟ್ ಇಲ್ಲ ಸ್ವೆಟರ್ ತೊಗೊಂಡು ಹೋಗೋದು ಬೆಟ್ರು, ಇಲ್ಲ ಅಟ್ಲೀಸ್ಟ್ ಕಾಟನ್ ಆದರೂ ಇಟ್ಕೊಂಡು ಹೋಗಿ, ಇಲ್ಲಾಂದರೆ ನಿಮಗೆ ಪ್ಲೇಸ್ ನೋಡಲಿಕ್ಕೆ ಇರಿಟೇಷನ್ ಆಗುತ್ತೆ. ಸೊ ನಮಗೆ ಈ ಡೀಟೇಲ್ಸ್ ಎಲ್ಲ ನನ್ನ ರಿಲೇಟಿವ್ಸು ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ತುಂಬಾ ಹೇಳಿದರು, ಹಾಗಾಗಿ ನಾನು ಇದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಹೋಗುವಾಗ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಫ್ಲೈಟ್ ಟಿಪ್ಸ್ ಏನಂದರೆ, ನಾವೀಗ ಫ್ಲೈಟ್ ಬುಕ್ ಮಾಡುವಾಗ ನಾನು ಅದಕ್ಕಿಂತ ಮುಂಚೆ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಫ್ಲೈಟ್ ಮಾಡೋ ಮುಂಚೆ ನಮಗೆ ಫಸ್ಟ್ ಏನು ಬೇಕು, ಪಾಸ್ಪೋರ್ಟ್ ಬೇಕು. ನೀವು ಯಾವುದೇ ಕಂಟ್ರಿಗೆ ಹೋದ್ರೂ ಫಸ್ಟ್ ಪಾಸ್ಪೋರ್ಟ್ ಇರಬೇಕು ನಿಮ್ಮ ಹತ್ರ. ಸೊ ಪಾಸ್ಪೋರ್ಟಿದು ವ್ಯಾಲಿಡಿಟಿ 6 months ಇರಬೇಕು. ನಿಮ್ಮ ಹತ್ರ ಇರೋ ಪಾಸ್ಪೋರ್ಟ್ ನಿಮ್ಮ ಹತ್ರ ವ್ಯಾಲಿಡಿಟಿ 6 months ಇಲ್ಲ ಅಂದರೆ ನೀವು ಪಾಸ್ಪೋರ್ಟ್ನ ರಿನ್ಯೂ ಮಾಡ್ಕೋಬೇಕು, ಇಲ್ಲ ನೀವು ಪಾಸ್ಪೋರ್ಟ್ನ ತಗೋಬೇಕು. ಪಾಸ್ಪೋರ್ಟ್ ಆದಮೇಲೆ ಏನಂದರೆ ಫ್ಲೈಟ್ ಬುಕ್ಕಿಂಗ್ ಮಾಡೋದಲ್ವಾ. ಪಾಸ್ಪೋರ್ಟ್ ನಂಬರ್ ಇಲ್ಲದೆ ನೀವು ಫ್ಲೈಟ್ ಬುಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫ್ಲೈಟ್ ಬುಕ್ ಮಾಡೋ ಟೈಮ್ಗೆ ಏನಂದರೆ ನೀವು ಮೀಲ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ವೀಲ್ ಚೇರ್ ಕೂಡ ಆಪ್ಷನ್ ಇದೆ. ನಿಮಗೆ ವೀಲ್ ಚೇರ್ ಸೀನಿಯರ್ ಸಿಟಿಸನ್ಸ್ಗೆ ವೀಲ್ ಚೇರ್ ಕೊಡ್ತಾರೆ. ಸೊ ಅದನ್ನು ನೀವು ಆಪ್ಟ್ ಮಾಡ್ಕೊಳ್ಳಿ, ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಫ್ಲೈಟ್ ಬುಕ್ಕಿಂಗ್ ಮಾಡುವಾಗ. ಸೊ ಸೀನಿಯರ್ ಸಿಟಿಸನ್ ನಿಮ್ಮ ಜೊತೆ ಹೋಗೋದಿದ್ದರೆ ದಿಸ್ ಇಸ್ ಅ ಬೆಸ್ಟ್ ಆಪ್ಷನ್ ಆಫ್ ವೀಲ್ ಚೇರ್. ಯಾಕಂದರೆ ಫ್ಲೈಟ್ ನೀವು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿ ಇಲ್ಲ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿ ಸಿಕ್ಕಾಬಟ್ಟೆ ದೊಡ್ಡದಿರುತ್ತೆ. ಹಾಗಾಗಿ ಅವ್ರಿಗೆ ವಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ವೀಲ್ ಚೇರ್ ತಗೊಳ್ಳೋದು ಇಸ್ ಅ ಪ್ರಿಫರೇಬಲ್ ಆಪ್ಷನ್. ನೆಕ್ಸ್ಟ್ ಏನಂದರೆ, ನೀವೀಗ ಫ್ಲೈಟ್ ಬುಕ್ ಮಾಡೋ ಡೀಟೇಲ್ಸ್ನ ನಾನು ಹೇಳ್ತೀನಿ, ಬಟ್ ಅದಾದಮೇಲೆ ನಾನೀಗ ಹೋಟೆಲ್ ಬುಕ್ಕಿಂಗಿಗೆ ಹೋಗ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ನೀವು ಹೋಟೆಲ್ನ ಬುಕ್ ಮಾಡಬೇಕು. ನಾವು ಆ್ಯಕ್ಚುಲಿ ಪ್ಯಾಕೇಜ್ ಥ್ರೂ ಹೋಗಿರೋದು. ಸೊ ನಾವು ಮೇಕ್ ಮೈ ಟ್ರಿಪ್ ಅವರ ಪ್ಯಾಕೇಜ್ನ ತಗೊಂಡಿದ್ದೇವೆ. ಮಾಲ್ತಿ ಅಂತ ನಮಗೆ ಹೆಲ್ಪ್ ಮಾಡಿರೋದು ಪ್ಯಾಕೇಜ್ ಮೇಕ್ ಮೈ ಟ್ರಿಪ್ಪಲ್ಲಿ. ಸೊ ಅವ್ರು ತುಂಬಾ ಡೀಟೇಲಾಗಿ ನಮಗೆಲ್ಲನೂ ಹೇಳಿ ಮಾಡಿ ನಾವು ಹೋಗಿರೋದು. ಸೊ ಹೋಟೆಲ್ ಬುಕ್ಕಿಂಗು ಅವ್ರು ನಮಗೆ ಒಂದು 2 ಹೋಟೆಲ್ ಕೊಟ್ಟಿದ್ದರು. ಒಂದು ರವಿ ಸೆಂಟರ್ ಪಾಯಿಂಟ್ ಹೋಟೆಲ್ ಅಂತ, ಇನ್ನೊಂದು ಸಿಟಿ ಮ್ಯಾಕ್ಸ್ ಬುರ್ತು ಬಯಲೇ ಇದೆ ಸಿಟಿ ಮ್ಯಾಕ್ಸ್ ಹೋಟೆಲ್ ಅಂತ. ನಾವು ರವಿ ಸೆಂಟರ್ ಪಾಯಿಂಟ್ ಹೋಟೆಲ್ ಏನಕ್ಕೆ ಚೂಸ್ ಮಾಡಿದೆವು ಅಂದರೆ, ರವಿ ಸೆಂಟರ್ ಪಾಯಿಂಟ್ ಹೋಟೆಲ್ ಈಸ್ ಕ್ಲೋಸ್ ಟು ಇಂಡಿಯನ್ ರೆಸ್ಟೋರೆಂಟ್ಸ್ ನಿಯರ್ ಬೈ, ಲೈಕ್ ಇದು MTR, ಸರ್ವನಾ ಭವನು, ಕೆಲವುದು ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ಸು ಎಲ್ಲ ವಾಕೇಬಲಲ್ಲಿದೆ ಈ ರವಿ ಸೆಂಟರ್ ಪಾಯಿಂಟ್ ಹೋಟೆಲ್ ಇಂದ. ಸೊ ಏನಂದರೆ 800 ಮೀಟರ್ ಟು 600 ಮೀಟರ್, ಕೆಲವುದು 1 ಕಿಲೋಮೀಟರ್ ಒಳಗೆ ಇರುವಂಥ ಹೋಟೆಲ್ಸ್ಗಳು ಇತ್ತು, ರೆಸ್ಟೋರೆಂಟ್ಸು. ಹಾಗಾಗಿ ನಾವು ರವಿ ಸೆಂಟರ್ ಪಾಯಿಂಟ್ ಹೋಟೆಲ್ನ ಬುಕ್ ಮಾಡಿದ್ದು. ಅದು 4 ಸ್ಟಾರ್ ಹೋಟೆಲ್, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಆಮೇಲೆ ಚೆನ್ನಾಗಿತ್ತು ಸ್ಟೇ ಕೂಡ. ಆಮೇಲೆ ಏನಂದರೆ ಬುಫೆ ಬ್ರೇಕ್ಫಾಸ್ಟ್ ಹೋಟೆಲಲ್ಲಿ ಹೇಗೂ ಬರುತ್ತೆ, ಹೆಚ್ಚಿನ ಹೋಟೆಲೆಲ್ಲದು ಆಪ್ಷನ್ ಇದೆ, ಬಟ್ ನಾವು ಬುಫೆ ಬ್ರೇಕ್ಫಾಸ್ಟ್ನ ಆಪ್ಟ್ ಮಾಡಿದ್ದೆವು. ಬಟ್ ಏನಂದರೆ ಕೆಲವುದು ದುಬೈ ಹೋಟೆಲ್ ಆಗಲಿ, ಕೆಲವು ಔಟ್ ಆಫ್ ಇಂಡಿಯಾ ನೀವು ಹೋಗುವಾಗ ಏನಾಗುತ್ತೆ, ಯೂಶ್ವಲಿ ಅವ್ರದ್ದು ಫುಡ್ ನಮಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ, ಬುಫೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಹೊರಗಡೆ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಫುಡ್ನ ತಿಂತಾರೆ. ಬಟ್ ನಾವೇನು ಮಾಡಿದ್ದೆವು, ಇದು ರವಿ ಸೆಂಟರ್ ಪಾಯಿಂಟ್ ಹೋಟೆಲಲ್ಲಿ ಇಂಡಿಯನ್ ಫುಡ್ಸ್ ಅವೈಲೇಬಲ್ ಇದೆ ಅಂತ ನಮಗೆ ಗೊತ್ತಾಯಿತು. ಹಾಗಾಗಿ ನಾವು ಅದೇ ಬುಫೆ ಬ್ರೇಕ್ಫಾಸ್ಟ್ ಹೇಗೂ ಅವ್ರು ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದಾರೆ, ಸೊ ಅದೇ ಇದರಲ್ಲಿ ಹೋಗೋಣ ಅಂತ ಹಾಗೆ ಹೋಗಿರೋದು. ಸೊ ನಮಗೇನಂದರೆ ಡೈಲಿ 2 ಇಂಡಿಯನ್ ಫುಡ್ ಇರುತ್ತೆ, ಲೈಕ್ ಉಪ್ಮಾ ಆ್ಯಂಡ್ ಪರಾಟ, ಇಡ್ಲಿ ಆ್ಯಂಡ್ ಪರಾಟ, ಪನ್ನೀರ್ ಪರಾಟ, ಇಲ್ಲ ನಿಮಗೆ ಪೂರಿ ಮತ್ತು ಬೇರೆ ಐಟಮು, ಇಲ್ಲ ಸೇಮಿಯಾ ಮತ್ತು ಬೇರೆ ಐಟಮ್, ಆ ಥರ 2 ಇಂಡಿಯನ್ ಫುಡ್ ಇರುತ್ತೆ. ಆಮೇಲೆ ಆಮ್ಲೆಟ್ ಮಾಡ್ಕೋಬೋದು, ಅಲ್ಲಿ ಹಾಟಾಗಿ ಆಮ್ಲೆಟ್ ಮಾಡಿಕೊಡ್ತಾರೆ, ಬಾಯ್ಲ್ಡ್ ಎಗ್ಸ್ ಇರುತ್ತೆ, ಆಮೇಲೆ ಫ್ರೆಶ್ ಫ್ರೂಟ್ಸ್ ಇರ್ತಾರೆ, ಕೇಕ್ಸ್ ಇರ್ತಾರೆ, ಪೇಸ್ಟ್ರೀಸ್ ಇರುತ್ತೆ, ನಿಮಗೆ ಇದು ಮಫಿನ್ಸ್ ಇರುತ್ತೆ, ಆಮೇಲೆ ಇದು ಮುಸ್ಲಿ, ಕೆಲಾಗ್ಸ್ ಅದೆಲ್ಲ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ದೇರ್ ವಿಲ್ ಬಿ ಬೀಫ್ ಮತ್ತು ಕೆಲವುದು ಅಲ್ಲಿಯ ಫುಡ್ಡು ಕಾಂಟಿನೆಂಟಲ್ ಫುಡ್ ಎಲ್ಲ ಇರುತ್ತೆ, ವಿಚ್ ಯು ಮೇ ನಾಟ್ ಲೈಕ್. ಸೊ ಇಂಡಿಯನ್ ಫುಡ್ನ ನೋಡಿಕೊಂಡು ನಾವು ಈ ರವಿ ಸೆಂಟರ್ ಪಾಯಿಂಟ್ ಹೋಟೆಲ್ಗೆ ಹೋಗಿರೋದು. ಇನ್ನೊಂದು ಸಿಟಿ ಮ್ಯಾಕ್ಸ್ ಬುರ್ದು ದುಬೈ ಅಂತ ಇನ್ನೊಂದು ಹೇಳ್ದೆ ಅಲ್ಲ ಹೋಟೆಲು, ಅದು 3 ಸ್ಟಾರ್ ಹೋಟೆಲ್, ಅದೂ ಚೆನ್ನಾಗಿದೆ, ತುಂಬಾ ರಿವ್ಯೂಸ್ ಚೆನ್ನಾಗಿದೆ ಅದಕ್ಕೂ. ಆದರೆ ಏನಂದರೆ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ಕ್ಲೋಸ್ ಬೈ ಯಾವುದೂ ಇಲ್ಲ. ಸೊ ನಿಮ್ಗೆ ಏನಾದರೂ ಇಲ್ಲಿದ್ದು ಫುಡ್ ಇಷ್ಟ ಆಗಿಲ್ಲ ಅಥವಾ ನಿಮಗೆ ವಾಕೇಬಲ್ ಹೋಟೆಲಿಂದ ನಿಮಗೆ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಅ ಕ್ಯಾಬ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಇನ್ ದುಬೈ. ಸೊ ಹಾಗಾಗಿ ನೀವು ಕ್ಯಾಬಿಗೆ ಕೊಟ್ಟು ರೆಸ್ಟೋರೆಂಟ್ಗೆ ಹೋಗೋದ್ರಲ್ಲಿ ಆಲ್ಮೋಸ್ಟ್ 4-5,000 ಆಗಿಬಿಡುತ್ತೆ ನಿಮ್ಮದು ಎಂಡ್ ಟು ಎಂಡ್, ಬರೀ ಡಿನ್ನರ್ಗೆ ಅಥವಾ ಬರೀ ಲಂಚ್ಗೆ ಒಂದು 4-5 ಪೀಪಲ್ಗೆ 5,000 to 6,000 ಬಂದುಬಿಡುತ್ತೆ. ಅದ್ರ ಬದಲು ನೀವು ವಾಕೇಬಲ್ ಇರೋವಂಥ ಇಂಡಿಯನ್ ರೆಸ್ಟೋರೆಂಟ್ಸ್ ಚೂಸ್ ಮಾಡಿಟ್ರೆ ಒಳ್ಳೆಯದು. ಆಮೇಲೆ ನನ್ನ ಜೊತೆ 2 ಮಕ್ಕಳಿದ್ರು ಪ್ಲಸ್ ಸೀನಿಯರ್ ಸಿಟಿಸನ್ ಇದ್ದರು, ಹಾಗಾಗಿ ನಾನು ಫುಡ್ನ ಸ್ಪೆಸಿಫಿಕ್ ಆಗಿ ಎಲ್ಲ ನೋಡ್ಕೊಂಡು ಹೋಗಿದ್ದೀನಿ, ಎಲ್ಲ ಡೀಟೇಲಾಗಿ ನಾವು ನೋಡಿಬಿಟ್ಟು ಹೋಗಿರೋದು. ಯಾಕಂದರೆ ಫುಡ್ದು ಪ್ರಾಬ್ಲಮ್ ಆದರೆ ಎಂಟೈರ್ ಟ್ರಿಪ್ ಹಾಳಾಗುತ್ತೆ. ಮೇನ್ಲಿ ಫುಡ್ಡು ಮತ್ತು ಸ್ಟೇ
ಅದು ಎರಡು ಪ್ರಾಪರ್ ಆಗಿದ್ದರೆ ನಿಮಗೆ ಎಂಟೈರ್ ಟ್ರಿಪ್ ವಿಲ್ ಬಿ ದ ಬೆಸ್ಟ್ ಅಂತ ಹೇಳ್ಬೋದಲ್ವಾ. ಹಾಗಾಗಿ ಈ ಸಲ ನಾವು ಎಲ್ಲ ಹೋಟೆಲ್ ಸ್ಟೇ ಆಗಲಿ ಫುಡ್ ಆಗಲಿ ವಾಸ್ ಬೆಸ್ಟ್, ನೋ ಡೌಟ್. ಏನೂ ಇದು ಫ್ಲಾ ಇಲ್ಲ ಇತ್ತು ಇದರಲ್ಲಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಹಾಗಾಗಿ ನಮಗೆ ಎಂಟೈರ್ ಟ್ರಿಪ್ ವಾಸ್ ವೆರಿ ಗುಡ್ ಅಂದರೆ ನಿಜವಾಗ್ಲೂ ವೆರಿ ಗುಡ್ ಅಂತ ಹೇಳಬೇಕು. ಸೊ ಅದನ್ನು ಟಿಪ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಹೋಟೆಲ್ ಬುಕ್ಕಿಂಗ್ ಆದಮೇಲೆ ಅದು ಪ್ಯಾಕೇಜ್ ಅವರೇ ಬುಕ್ ಮಾಡಿಬಿಡ್ತಾರೆ ನಿಮಗೆ. ಮೇಕ್ ಮೈ ಟ್ರಿಪ್ ಅವರಿಂದ ಮಾಡೋದಿದ್ರೆ ಮೇಕ್ ಮೈ ಟ್ರಿಪ್, ಇಲ್ಲ ಬೇರೆ ಯಾರಾದರೂ ಏಜೆನ್ಸಿ ಅವರಿದ್ದರೆ ಅವ್ರ ಹತ್ರನೂ ನೀವು ಮಾಡ್ಕೋಬೋದು. ಇಲ್ಲ ನೀವು ಓನಾಗಿ ಹೋಗ್ತೀರಂದ್ರೂ ಅದು ಮಾಡ್ಬೋದು. ಬಟ್ ಕೆಲವುದು ನೀವು ಜಾಸ್ತಿ ತಲೆ ಹಾಕಬೇಕಾಗುತ್ತೆ. ಪ್ಯಾಕೇಜ್ ಅವರಾದರೆ ಅವರೇ ನೋಡ್ಕೋತಾರೆ, 90% ಅವ್ರು ನೋಡ್ಕೋತಾರೆ. ಹಿಯರ್ ಆ್ಯಂಡ್ ದೇರ್ ನಾವು ಸ್ವಲ್ಪ ಹೇಳಬೇಕು ಅವ್ರಿಗಷ್ಟೇ. ನೆಕ್ಸ್ಟ್ ಏನಂದರೆ ನೀವು ವೀಸಾನ ಮಾಡಬೇಕು. ಪ್ಯಾಕೇಜ್ ಥ್ರೂ ಹೋದರೆ ಅವರೇ ವೀಸಾ ಅಪ್ಲೈ ಮಾಡಿಬಿಡ್ತಾರೆ. ದಟ್ ಕಮ್ಸ್ ಅಲಾಂಗ್ ವಿತ್ ಯೋರ್ ಪ್ಯಾಕೇಜ್ ಕಾಸ್ಟ್. ನೀವು ಎಕ್ಸ್ಟ್ರಾ ವೀಸಾಗೆ ಪೇ ಮಾಡೋದಿಲ್ಲ. ನೀವು ಒಂದು ವೇಳೆ ಓನಾಗಿ ಹೋಗ್ತಾಯಿದ್ರೆ ನೀವು ವೀಸಾನ ನೀವೇ ಅಪ್ಲೈ ಮಾಡಬೇಕು. ಅದು ಮ್ಯಾಕ್ಸಿಮಮ್ 4 to 6 ಡೇಸಲ್ಲಿ ಬಂದುಬಿಡುತ್ತೆ ವೀಸಾ, ದುಬೈ ವೀಸಾ. ಸೊ ಅದಕ್ಕೂ ನೀವೇನು ಪಾಸ್ಪೋರ್ಟ್ ಕಳಿಸ್ಬೇಕಾಗಿಲ್ಲ, ಪಾಸ್ಪೋರ್ಟ್ಗೆ ಏನೂ ಸ್ಟ್ಯಾಂಪ್ ಮಾಡಲ್ಲ. ವೀಸಾ ಆನ್ಲೈನ್ ವೀಸಾ ಬರುತ್ತೆ ದುಬೈದು. ಜನರಲಿ ಈಗ ನೀವು ಬೇರೆ ಕಂಟ್ರಿ ಹೋಗುವಾಗ, ನಾನು ಸಿಂಗಾಪುರ್ ಹೋದಾಗ, ಸೌತ್ ಆಫ್ರಿಕಾ ಎಲ್ಲ ಹೋದಾಗ ನೀವು ವೀಸಾನ ಅವರು ಪಾಸ್ಪೋರ್ಟಲ್ಲಿ ಸ್ಟ್ಯಾಂಪ್ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಕೊರಿಯರ್ ದ ಪಾಸ್ಪೋರ್ಟ್ ಆರ್ ಯು ಹ್ಯಾವ್ ಟು ಸೆಂಡ್ ದ ಪಾಸ್ಪೋರ್ಟ್. ಬಟ್ ಇದರಲ್ಲಿ ಏನಿತ್ತಂದರೆ ಈ ವೀಸಾ ಇದೆ. ಸೊ ಜಸ್ಟ್ ಪಾಸ್ಪೋರ್ಟ್ನ ಕಲರ್ಡ್ ಸ್ಕ್ಯಾನ್ ಕಾಪಿ ಕಳಿಸಿದ್ರಾಯ್ತು. ಈ ವೀಸಾನ ಕಳಿಸ್ತಾರೆ. ಅದನ್ನು ನಾವು ಪ್ರೂಫ್ ಆಗಿ ಪಾಸ್ಪೋರ್ಟ್ ಜೊತೆ ಏರ್ಪೋರ್ಟಲ್ಲಾಗಲಿ ಎಲ್ಲೂ ತೋರ್ಸೋಕ್ಕೆ ಹೇಳಿದ್ರೆ, ವೀಸಾನ ಇಮಿಗ್ರೇಷನ್ ಆಫೀಸಲ್ಲೂ ತೋರ್ಸೋಕ್ಕೆ ಹೇಳಿದ್ರು ಈ ವೀಸಾನ ತೋರಿಸೋದು ಆಗೋಯಿತು. ದಟ್ಸ್ ಎ 30 days ವೀಸಾ. ಸೊ ಅದಾದಮೇಲೆ ಏನಂದರೆ ವೀಸಾಗೆ ಒಂದು ಫೋಟೋಗ್ರಾಫ್ ನೀವು ತಗೋಬೇಕು. ಫೋಟೋಗ್ರಾಫ್ನ ಕಳಿಸ್ಬೇಕು ವೀಸಾ ಡಿಪಾರ್ಟ್ಮೆಂಟ್ಗೂ. ಆಮೇಲೆ ಸ್ಕ್ಯಾನ್ ಕಾಪಿ ಫೋಟೋಗ್ರಾಫು ಕಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಏನಂದರೆ ಒನ್ಸ್ ದಿಸ್ ವೀಸಾ ಇಸ್ ಅಪ್ರೂವ್ಡ್ ಏನಾಗುತ್ತೆ ಅಂದರೆ ನೀವು ಇಂಟರ್ನ್ಯಾಷನಲ್ ರೋಮಿಂಗ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಫೋನ್ಗೆ. ಯಾಕಂದರೆ ಈಗ ಸ್ಟೇದಾಯಿತು, ಫ್ಲೈಟ್ದಾಯಿತು, ವೀಸಾದಾಯಿತು, ಪಾಸ್ಪೋರ್ಟ್ ಹೇಗೂ ಇದೆ ನಿಮ್ಮ ಹತ್ರ. ಈಗ ನೆಕ್ಸ್ಟ್ ಥಿಂಗ್ ಇಸ್ ರೋಮಿಂಗ್, ಇಂಟರ್ನ್ಯಾಷನಲ್ ರೋಮಿಂಗ್ ಆ್ಯಕ್ಟಿವೇಟ್ ಮಾಡಬೇಕು. ನಿಮಗೆ ಅಲ್ಲಿ ಹೋಗಿ ಕಾಲ್ ಎಲ್ಲ ಮಾಡಲಿಕ್ಕೆ, ವಾಟ್ಸಪ್ ಮಾಡಲಿಕ್ಕೆಲ್ಲ ನಿಮಗೆ ಇಂಟರ್ನ್ಯಾಷನಲ್ ರೋಮಿಂಗ್ ಬೇಕು. ಸೊ ಏನಂದರೆ ಪೋಸ್ಟ್ ಪೇಡಲ್ಲಿ ಇಂಟರ್ನ್ಯಾಷನಲ್ ರೋಮಿಂಗ್ ಇಸ್ ಕಾಸ್ಟ್ಲಿ ಇನ್ ಏರ್ಟೆಲ್. ನಾನು ಏರ್ಟೆಲ್ ಯೂಸ್ ಮಾಡೋದು. ಸೊ ಪೋಸ್ಟ್ ಪೇಡ್ ಇಸ್ ಅರೌಂಡ್ 4,000 rupees, 3,999, which is close to 4,000 rupees. When it is prepaid, it is around 899 rupees. ಸೊ ನಾವೇನು ಮಾಡಿದೆವು, 1 person ಪೋಸ್ಟ್ ಪೇಡ್ ತಗೊಂಡು ಇನ್ನೊಂದು ಪರ್ಸನ್ನ ಪ್ರೀಪೇಡ್ ತಗೊಂಡಿದ್ದು. ಎರಡೇ ಫೋನ್ ಯೂಸ್ ಮಾಡಿರೋದು ನಾವು. ಫ್ಯಾಮಿಲಿನೇ ಹೋಗಿದ್ದು, ಬಟ್ ಎಲ್ಲರೂ ಫೋನ್ ಯೂಸ್ ಮಾಡಿಲ್ಲ. ಜಸ್ಟ್ 2 phones ವೇರ್ ಆ್ಯಕ್ಟಿವ್, ಇಂಟರ್ನ್ಯಾಷನಲ್ ರೋಮಿಂಗ್ ಆ್ಯಕ್ಟಿವೇಟ್ ಮಾಡಿರೋದು. ಪೋಸ್ಟ್ ಪೇಡ್ನ ನಂಬರ್ ಆ್ಯಕ್ಟಿವೇಟ್ ಇಟ್ಟಿದ್ದೆವು. ಯಾಕಂದರೆ ನಮ್ಮದೆಲ್ಲ ಪ್ಯಾಕೇಜ್ ವಾಸ್ ಟೈಡ್ ಅಪ್ ಟು ದಿಸ್ ಪೋಸ್ಟ್ ಪೇಡ್ ನಂಬರ್. ಹಾಗಾಗಿ ಪೋಸ್ಟ್ ಪೇಡ್ನ ಆ್ಯಕ್ಟಿವೇಟ್ ಮಾಡಿದೆವು 1 number. Another number we use prepaid number. We did not use a post paid because we wanted to save that 4,000 rupees for post paid international roaming. ಸೊ 899 ಆಗೋಗುತ್ತೆ ಅಂತ ಪ್ರೀಪೇಯ್ಡು. ಅಲ್ಲಿ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು, ಇವಾಗ ನೀವು ಇನ್ನೊಂದು ರೂಮಲ್ಲಿದ್ದೀರಿ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲ ಪ್ಯಾಕೇಜ್ ಅವ್ರು ಕಾಲ್ ಮಾಡ್ತಾರೆ, ಬಸ್ ಅವ್ರು ಕಾಲ್ ಮಾಡ್ತಾರೆ, ಕ್ಯಾಬ್ ಕಾಲ್ ಮಾಡ್ತಾರೆ, ಫೋನ್ ಬೇಕೇ ಬೇಕಲ್ವಾ. ಸೊ ಆ ಥರ ಮಾಡ್ಬೋದು. ಇನ್ನೊಂದು ಹೋಟೆಲಲ್ಲಿ ವೈಫೈ ಫ್ರೀ ಇರುತ್ತೆ. ಯಾವುದೇ ಹೋಟೆಲ್ ಹೋದ್ರೂ ಫ್ರೀ ವೈಫೈ ಇರುತ್ತೆ. ಸೊ ಅದು ಟೆನ್ಷನ್ ಇಲ್ಲ. ಬಟ್ ನಿಮಗೆ ವಿಡಿಯೋ ಕಾಲಿಂಗ್ ಇರಲ್ಲ. ವಾಟ್ಸಪ್ ವಿಡಿಯೋ ಕಾಲಿಂಗ್ ಇಸ್ ನಾಟ್ ಅಲೌಡ್ ಇನ್ ದುಬೈ. ಬಟ್ ಏನೋ VPN ಎಲ್ಲ ಇನ್ಸ್ಟಾಲ್ ಮಾಡಿ ಮಾಡ್ತಾಯಿದ್ರು ಕೆಲವು ಇಂಡಿಯನ್ಸ್. ಬಟ್ ವಿ ಹ್ಯಾವ್ ನಾಟ್ ಟ್ರೈಡ್ ವಿಡಿಯೋ ಕಾಲಿಂಗ್. ಬಟ್ ವಾಟ್ಸಪ್ ಮಾಡಲಿಕ್ಕೆ ನಿಮಗೆ ವೈಫೈ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಈ ರೋಮಿಂಗ್ ಆ್ಯಕ್ಟಿವೇಟ್ ಮಾಡಿದರೆ ಅದರಲ್ಲಿ ಮಾಡ್ಬೋದು. ನೆಕ್ಸ್ಟ್ ಏನು ಬೇಕು ನಿಮಗೆ, ಅಲ್ಲಿ ಹೋದಾಗ ಹಣ ಬೇಕು, ಇಂಡಿಯನ್ ಕರೆನ್ಸಿ ಆಗಲ್ಲ. ಸೊ ಏನು ಮಾಡಬೇಕು, ನೀವು ಅಲ್ಲಿದ್ದು ಕರೆನ್ಸಿನ ಬೈ ಮಾಡಬೇಕು. ಸೊ ದುಬೈದು ಕರೆನ್ಸಿ ಏನಂದರೆ AED ಅಂತ, ದಿರಾಮ್ಸ್ ಅಂತ ಹೇಳ್ತೀವಿ. ಸೊ 1 dirham is approximately 23.89, which is close to 24 rupees. ಸೊ 1 dirham 24 rupees ಅಂತ ಇಟ್ಕೊಂಡ್ರು ನಿಮ್ಗೆ ಏನಂದರೆ ಒಂದು ಕ್ಯಾಶ್ ಇಟ್ಕೊಳ್ಬೇಕು, ಕಾರ್ಡು, ಫೋರೆಕ್ಸ್ ಕಾರ್ಡು. ಸೊ ಬುಕ್ ಮೈ ಫೋರೆಕ್ಸ್ ಅಂತ ಇದರಲ್ಲಿ ಆ್ಯಪಲ್ಲಿ ನಾವು ಕಾರ್ಡ್ ಮತ್ತು ಕ್ಯಾಶ್ನ ಆಫ್ ಮಾಡಿರೋದು. ಕ್ಯಾಶ್ ಸಹ ಸ್ವಲ್ಪ ತಗೊಳ್ಳಿ, ಫೋರೆಕ್ಸ್ ಕಾರ್ಡಲ್ಲೂ ಸ್ವಲ್ಪ ತಗೋಬೇಕಾಗುತ್ತೆ. ಯಾಕಂದರೆ ಕೆಲವು ಪ್ಲೇಸಸಲ್ಲಿ ಕ್ಯಾಶ್ ತಗೊಳ್ತಾರೆ, ಕೆಲವು ಪ್ಲೇಸಸಲ್ಲಿ ಕಾರ್ಡ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಕ್ಯಾಶ್ ಸ್ವಲ್ಪ ಕಮ್ಮಿ ತಗೊಳ್ಳಿ, ಕಾರ್ಡಲ್ಲಿ ಜಾಸ್ತಿ ಅಪ್ಲೋಡ್ ಮಾಡಿ. ಕ್ಯಾಶ್ ಕನ್ವರ್ಷನ್ ರೇಟ್ ಜಾಸ್ತಿ ಇರುತ್ತೆ ಕಾರ್ಡ್ಗಿಂತ. ಹಾಗಾಗಿ ನೀವು ಕಾರ್ಡ್ಗೆ ಜಾಸ್ತಿ ಅಪ್ಲೋಡ್ ಮಾಡೋದು ಬೆಟರು. ಇನ್ನೊಂದೇನೆಂದರೆ, ಇವಾಗ ನೀವು ಒಂದು ವೇಳೆ ದುಬೈ ಹೋದ್ಮೇಲೆ ತುಂಬ ಜನಕ್ಕೆ ಗೋಲ್ಡ್ ಬೈ ಮಾಡಬೇಕು. ಸೊ ಗೋಲ್ಡ್ ಪರ್ಚೇಸ್ ಅಂತ ಪ್ಲ್ಯಾನ್ ಇದ್ದರೆ ಆಲ್ಮೋಸ್ಟ್ 1 lakh 1.5 lakh ಆ ಕಾರ್ಡಿಗೆ ಆಲ್ರೆಡಿ ಹಾಕಿಡಿ. ಯಾಕಂದರೆ ಅಲ್ಲಿ ಹೋಗಿ ಮತ್ತೆ ನೀವು ಪುನಃ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಇಸ್ ಅ ಬಿಗ್ ಹೆಡೇಕ್ ಒಂದು. ಬಟ್ ಈಗಿದು ಇದ್ರ ಪ್ರಕಾರ ಆನ್ಲೈನ್ ನೀವು ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ಫಾರ್ ಸೇಫರ್ ಸೈಡ್, ಇಫ್ ಯು ಕೀಪ್ 1.5 lakh in your card, it is better to purchase gold. ಅಪಾರ್ಟ್ ಫ್ರಮ್ ಯುವರ್ ಶಾಪಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ 1.5 lakh ಇಟ್ಕೊಳ್ಳಿ ಒಬ್ಬರಿಗೆ ಲೆಕ್ಕ ಗೋಲ್ಡ್ದು. ಇನ್ನೊಂದೇನೆಂದರೆ, ನೀವು
ನಿಮಗೆ ಈಗ ಎಕ್ಸ್ಟ್ರಾ ಮನಿ ಬೇಕಂದರೆ ಕೆಲವರು ನನ್ನ ಫ್ರೆಂಡ್ಸು ನಮ್ಮ ಅಪಾರ್ಟ್ಮೆಂಟಿಂದ ಹೋದವರು ಏನು ಹೇಳ್ತಾಯಿದ್ರು ಅಂದರೆ ತುಂಬ ಲಾಸ್ ಆಯಿತು ಅವ್ರಿಗೆ. ಯಾಕಂದರೆ ಅವರು ಜಾಸ್ತಿ ಕ್ಯಾಶ್ ತಗೊಂಡೋಗಿಲ್ಲ, ಅಂದರೆ ಕಾರ್ಡಲ್ಲೂ ಅಪ್ಲೋಡ್ ಮಾಡಿಲ್ಲ. ಸೊ ಅವ್ರಿಗೆ ಏನಿತ್ತಂದರೆ ಅವ್ರು ಡೈರೆಕ್ಟ್ ಇಂಡಿಯನ್ ಕಾರ್ಡ್ಸ್ನ ಯೂಸ್ ಮಾಡ್ತಾಯಿದ್ರು, ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತಾಯಿದ್ರು. ಸೊ ಅದು ಕನ್ವರ್ಷನ್ ರೇಟ್ ಹೈ ಇದೆ. ಸೊ ಹಾಗಾಗಿ ಅವ್ರು ಗೋಲ್ಡ್ ಬೈ ಮಾಡುವಾಗೂ ಅಷ್ಟು ಡಿಫ್ರೆನ್ಸ್ ಬಂದಿಲ್ಲ ಅವ್ರಿಗೆ. ಜನರಲಿ ಗೋಲ್ಡಲ್ಲಿ ಏನು ಅಂದರೆ ನಿಮಗೆ ಟ್ಯಾಕ್ಸ್ ಇರಲ್ಲ ಅಂತ, ಅಂದರೆ ಟ್ಯಾಕ್ಸ್ ನೀವು ಶಾಪಲ್ಲಿ ಪೇ ಮಾಡ್ತೀರಾ, ಗೋಲ್ಡ್ ಎಲ್ಲಿ ಬೈ ಮಾಡ್ತೀರಾ ಅಲ್ಲಿ ಟ್ಯಾಕ್ಸ್ ಪೇ ಮಾಡ್ತೀರಾ. ಬಟ್ ನೀವು ದುಬೈದು ಏರ್ಪೋರ್ಟಲ್ಲಿ ಅದನ್ನು ರೀಫಂಡ್ ಮಾಡ್ಕೋಬೇಕು ಟ್ಯಾಕ್ಸ್ನ. ವ್ಯಾಟ್ ರೀಫಂಡ್ ಅಂತ ಒಂದು ಪ್ಲೇಸ್ ಇದೆ ದುಬೈ ಏರ್ಪೋರ್ಟಲ್ಲಿ, ಅಲ್ಲಿ ನೀವು ವ್ಯಾಟ್ನ ರೀಫಂಡ್ ಮಾಡ್ಕೊಳ್ಬೇಕು. ಅದು ಒಂದು ಬೆನಿಫಿಟ್ಟು. ಇನ್ನೊಂದು ಮೇಕಿಂಗ್ ಚಾರ್ಜಸ್ ದೊಡ್ಡ ಐಟಮ್ಗೆ ಲೈಕ್ ಹಾರ ಅಂಥದ್ದು ಐಟಮ್ಸ್ಗೆ, ದೊಡ್ಡ ಬ್ಯಾಂಗಲ್ಸ್ಗೆ, ಅದಕ್ಕೆಲ್ಲ ಕೆಲವುದಕ್ಕೆ ಮೇಕಿಂಗ್ ಚಾರ್ಜಸ್ ಇರಲ್ಲ, ಝೀರೋ ಮೇಕಿಂಗ್ ಚಾರ್ಜಸ್. ಬಟ್ ಕೆಲವುದಕ್ಕೆ ಇರುತ್ತೆ. ತುಂಬ ಚಿಕ್ಕ ಸ್ಟಡ್ ತಗೊಂಡ್ರೆ ಅದಕ್ಕೆಲ್ಲ ಅಷ್ಟೊಂದು ಬೆನಿಫಿಟ್ ಬರಲ್ಲ ನಿಮಗೆ. ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟೊಂದೇನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಇತ್ತು ನನಗೆ. ಆಮೇಲೆ ಇನ್ನೊಂದು ಏನಂದರೆ ದುಬೈದು ಗೋಲ್ಡ್ ಪ್ಯೂರ್ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ 18 ಕ್ಯಾರೆಟ್ ಗೋಲ್ಡು ಸಿಗುತ್ತೆ, 22 ಕ್ಯಾರೆಟು ಸಿಗುತ್ತೆ. ಸೊ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಸೊ ಅದು ನೀವು ನೋಡ್ಬೋದು. ಇನ್ನೊಂದು ಲಾಸ್ಟ್ ಆಪ್ಷನ್ ಏನು ಬೇಕು ನಮಗೆ, ಟ್ರಾವೆಲ್ ಇನ್ಶೂರೆನ್ಸ್. ಟ್ರಾವೆಲ್ ಇನ್ಶೂರೆನ್ಸ್ ಏನಕ್ಕೆ ಬೇಕು, ಇನ್ ಕೇಸ್ ದೆರ್ ಇಸ್ ಅ ಬ್ಯಾಗೇಜ್ ಲಾಸ್, ಬ್ಯಾಗೇಜ್ ಡಿಲೇ, ಆರ್ ಮೆಡಿಕಲ್ ಇನ್ಶೂರೆನ್ಸ್ ಲೈಕ್ ಯು ಆರ್ ಹಾಸ್ಪಿಟಲೈಸ್ಡ್, ಅಥವಾ ಸಮ್ ಎಮರ್ಜೆನ್ಸಿ ಯು ನೀಡ್ ಟು ಗೆಟ್ ಹಾಸ್ಪಿಟಲೈಸ್ಡ್ ಆರ್ ಸಮಥಿಂಗ್, ದೇರ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆ ರೀಸನಿಂದಾಗಿ ನೀವು ಟ್ರಾವೆಲ್ ಇನ್ಶೂರೆನ್ಸ್ ಮಾಡಿ ಹೋಗೋದು ಬೆಟರ್. ಸೊ ನಾನು ಟಾಟಾ AIG ಅವರ ಟ್ರಾವೆಲ್ ಇನ್ಶೂರೆನ್ಸ್ನ ಆಪ್ಟ್ ಮಾಡಿದ್ದೀನಿ. ಅದು ಆನ್ಲೈನಾಗಿ ನೀವು ಬುಕ್ ಮಾಡ್ಬೋದು, ಬೈ ಮಾಡ್ಬೋದು. ಇಟ್ಸ್ ಮಿನಿಮಲ್ ಕಾಸ್ಟೇ ಇದೆ, ಅರೌಂಡ್ 450 ರೂಪೀಸ್ ಟು 500 ಬರುತ್ತೆ. ಸೊ ಅದನ್ನು ನೀವು ಆಪ್ಟ್ ಮಾಡಿ ಹೋಗ್ಬೋದು. ಸೊ ಏನೇನು ಕವರೇಜ್ ಇದೆ ಎಲ್ಲ ಡೀಟೇಲ್ಸ್ ಅವ್ರು ನಿಮ್ಗೆ ಕೊಡ್ತಾರೆ. ನೀವು ಆ ಟ್ರಾವೆಲ್ ಇನ್ಶೂರೆನ್ಸ್ದು ಕಾಪಿನ ಇಟ್ಕೊಂಡು ಟ್ರಾವೆಲ್ ಮಾಡಿದ್ರೆ ಆಯಿತು. ಸೊ ಎಲ್ಲ ಡೀಟೇಲ್ಸೇ, ಪಾಸ್ಪೋರ್ಟ್ ಬೇಕು, ಫ್ಲೈಟ್ ಬುಕ್ಕಿಂಗ್ ಆಯಿತು, ಹೋಟೆಲ್ ಬುಕ್ಕಿಂಗ್ದು ಹೇಳಿದೆ, ಟೂರಿಸ್ಟ್ ವೀಸಾದು ಹೇಳಿದೆ, ಇಂಟರ್ನ್ಯಾಷನಲ್ ರೋಮಿಂಗ್ ಹೇಳಿದೆ, ಬುಕ್ ಮೈ ಫಾರೆಕ್ಸ್ದು ಹೇಳಿದೆ ಕರೆನ್ಸಿಗೆ, ಆಮೇಲೆ ಟ್ರಾವೆಲ್ ಇನ್ಶೂರೆನ್ಸ್ದು ಹೇಳಿದೆ. ಸೊ ಇದೆಲ್ಲ ಆದರೆ ನಿಮಗೆ ಯು ಆರ್ ಗುಡ್ ಟು ಗೋ ಟು ದುಬೈ ಆರ್ ಟು ಎನಿ ಕಂಟ್ರಿ ಆಲ್ಸೋ. ಓಕೆ. ಸೊ ನೆಕ್ಸ್ಟ್ ಈಗ ನಾನು ಫ್ಲೈಟ್ ಬಗ್ಗೆ ಮಾತಾಡ್ತೀನಿ. ಫ್ಲೈಟ್ ಏನಂದರೆ ನಾವು ದುಬೈ ಹೋಗೋ ಫ್ಲೈಟ್ ಬಗ್ಗೆ ಮಾತಾಡ್ತೀನಿ. ಜನರಲಿ ನಾನು ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಸೌತ್ ಆಫ್ರಿಕಾ ಹೋಗುವಾಗ, ಪೋಲ್ಯಾಂಡ್ ಹೋಗುವಾಗೆಲ್ಲ ಎಮಿರೇಟ್ಸಲ್ಲಿ ಹೋಗಿದ್ದೀನಿ. ಸೊ ಐ ಲವ್ ದಿಸ್ ಫ್ಲೈಟ್. ಎಮಿರೇಟ್ಸ್ ಇಸ್ ಅ ವೆರಿ ಗುಡ್ ಏರ್ಲೈನ್ಸ್ ಅಂತ ಹೇಳ್ಬೋದು. ಸೊ ದುಬೈಗೆ ಹೋಗಲಿಕ್ಕೆ ಎಮಿರೇಟ್ಸ್ ಇಸ್ ಅ ಗುಡ್ ಆಪ್ಷನ್. ಓಕೆ. ಸೊ ನಾನೇನು ಮಾಡಿದೆ, ಜನರಲಿ ನಾನು ಒಂದು 4-5 ಕಂಟ್ರೀಸ್ ಟ್ರಾವೆಲ್ ಮಾಡಿರೋದ್ರಿಂದ ಐ ನೋ ದ್ಯಾಟ್ ಟ್ರಾವೆಲಿಂಗ್ ಇನ್ ದ ನೈಟ್ ಈಸ್ ರಿಯಲಿ ಹೆಕ್ಟಿಕ್. ಯಾಕಂದರೆ ನೈಟ್ ಪೂರ್ತಿ ನೀವು ಟ್ರಾವೆಲ್ ಮಾಡ್ತೀರಾ, ಡೇ ಟೈಮಲ್ಲಿ ಹೋಗಿ ಮಲಗಬೇಕಾಗುತ್ತೆ. ಸೊ ದ ಹೋಲ್ ಡೇ ಇಸ್ ವೇಸ್ಟೆಡ್ ಇನ್ ದುಬೈ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಮೈ ಆಪ್ಷನ್ ವಾಸ್ ಟು ಟ್ರಾವೆಲ್ ಇನ್ ದ ಮಾರ್ನಿಂಗ್. ಸೊ 10:25ಗೆ ಒಂದು ಫ್ಲೈಟ್ ಇದೆ ಎಮಿರೇಟ್ಸು, ಮಾರ್ನಿಂಗ್ 10:25 AM ಫ್ಲೈಟ್ ಇದೆ. 10:25 AM ಫ್ಲೈಟ್ ಅಂದರೆ ನೀವು ಅಟ್ಲೀಸ್ಟ್ 3 ಅವರ್ಸ್ ಮುಂಚೆ ಇಂಟರ್ನ್ಯಾಷನಲ್ ಫ್ಲೈಟ್ನ ಬೋರ್ಡ್ ಮಾಡೋದಿದ್ದರೆ 3 ಅವರ್ಸ್ ಮುಂಚೆ ನೀವು ಏರ್ಪೋರ್ಟಲ್ಲಿ ಇರಬೇಕು. ಅಂದರೆ ನೀವು ಒಂದು 1 ಅವರ್ ಮುಂಚೆ ನಿಮ್ಮ ಮನೆಯಿಂದ ಬ್ಯಾಂಗ್ಳೂರ್ ಆದರೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ 1 ಅವರ್ ಫಾರ್ ಯು ಟು, 1 ಅವರ್ ಇಲ್ಲ 40 ಮಿನಿಟ್ಸ್ ಆ್ಯಕ್ಚುಲಿ, ಬಟ್ 1 ಅವರ್ ಅಂತಲೇ ಇಟ್ಕೊಳ್ಳಿ. ಕ್ಯಾಬ್ ಬುಕ್ ಮಾಡಿ ನೀವು ಫ್ಲೈಟಿಗೆ ಹೋಗಲಿಕ್ಕೆ 1 ಅವರ್ ಅಂತ ಇಟ್ಕೊಳ್ಳಿ. ಸೊ ಅಟ್ಲೀಸ್ಟ್ 4 ಅವರ್ಸ್ ಮುಂಚೆ ನೀವು ಇರಬೇಕಾಗುತ್ತಲ್ಲ. ಸೊ ಮೇ ಬಿ ಅರೌಂಡ್ 6 o'clock ಯು ವಿಲ್ ಹ್ಯಾವ್ ಟು ಲೀವ್ ದ ಹೌಸ್. ಸೊ 10:25ಗೆ ಹೋಗೋದ್ರಲ್ಲಿ ನಿಮಗೆ ಡೇ ಟೈಮ್ಗೆ ಹೋಗುವಾಗ ನೀವು ಮಧ್ಯಾಹ್ನ 1 PM ರೀಚ್ ಆಗ್ತೀರಾ. ಸೊ 1 PM ರೀಚ್ ಆಗಿ ಚೆಕ್ ಇನ್ ವಿಲ್ ಬಿ ಆಲ್ವೇಸ್ ಇನ್ ಮೋಸ್ಟ್ ಆಫ್ ದ ಹೋಟೆಲ್ಸ್ ಅರೌಂಡ್ 2 PM ಇನ್ ದುಬೈ. ಸೊ ನೀವು 2 PM ಚೆಕ್ ಇನ್ ಮಾಡಿ ಆಮೇಲೆ ಫ್ರೆಶನ್ ಅಪ್ ಆಗಿ ಈವ್ನಿಂಗಿಂದ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನೀವು ಡೇ ಟೈಮ್ದು ಫ್ಲೈಟ್ ತಗೊಂಡ್ರೆ ಬೆಟರ್ ಆಪ್ಷನ್. ಸೆಕೆಂಡು, ಬರುವಾಗ ನಾವು ಯೂಶಲಿ ನೈಟ್ ಪ್ರಿಫರ್ ಮಾಡಿದ್ದೀವಿ. ಯಾಕಂದರೆ ದ ಲಾಸ್ಟ್ ಡೇ ವೆನ್ ಯು ಆರ್ ರಿಟರ್ನಿಂಗ್ ಯು ನೀಡ್ ಟು ಯೂಟಿಲೈಸ್ ದ ಎಂಟೈರ್ ಡೇ. ಯಾಕಂದರೆ ನೀವು ಬೇಗನೆ ಮಧ್ಯಾಹ್ನನೇ ಹೊಟ್ರಿ ಅಥವಾ ಬೆಳಗ್ಗೆನೇ ಹೊಟ್ರಿ ಅಂದರೆ 4 ಅವರ್ಸ್ ಮುಂಚೆ ನೀವು 3 ಅವರ್ಸ್ ಮುಂಚೆ ನೀವು ಇದರಲ್ಲಿ ಇರಬೇಕು ಏರ್ಪೋರ್ಟಲ್ಲಿ. ಸೊ ನಿಮಗೆ ಹೋಲ್ ಡೇ ವೇಸ್ಟ್ ಆಗುತ್ತೆ. ದುಬೈಗೆ ಹೋಗಿ ನೀವು ಹೋಲ್ ಡೇ ವೇಸ್ಟ್ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ. ಹಾಗಾಗಿ ನೀವು ನೈಟ್ ಯೂಶಲಿ ತಗೊಂಡ್ರೆ ಇಲ್ಲಿ ಬ್ಯಾಂಗ್ಳೂರ್ ಬರುವಾಗ ಅರೌಂಡ್ 2:30 midnight ಆಗುತ್ತೆ. ದಟ್ ಇಸ್ ಸ್ಟಿಲ್ ಓಕೆ ಬಿಕಾಸ್ ಯು ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಯು ಕ್ಯಾನ್ ಟೇಕ್ 1 day ರೆಸ್ಟ್ ಆಲ್ಸೋ. ಸೊ ಅದೊಂದು ಆಪ್ಷನ್. ಇನ್ನೊಂದು ಏನಂದರೆ ನಿಮಗೆ ಒಂದು ವೇಳೆ ಡೇ ಟೈಮ್ ಫ್ಲೈಟ್ ತಗೊಳ್ಳುವಾಗ ಯೂಶಲಿ ಪ್ರೈಸ್ ವಿಲ್ ಬಿ ಲಿಟಲ್ ಹೈ. ನಿಮಗೆ ಫ್ಲೈಟ್ ಚೀಪರಲ್ಲಿ ಬರಬೇಕು, ಬಜೆಟಲ್ಲಿ ಬರಬೇಕು ಅಂದರೆ ನೀವು ನೈಟ್ ಫ್ಲೈಟ್ಸ್ ತಗೋಬೇಕು, ಮಿಡ್ ನೈಟ್ ಫ್ಲೈಟ್ಸ್ ತಗೋಬೇಕು. ಆಮೇಲೆ ಇನ್ನೊಂದು ಏನಂದರೆ ಚೆನ್ನೈಯಿಂದ ನೀವು ಫ್ಲೈಟೆಲ್ಲ ತಗೊಂಡ್ರೆ ಅಥವಾ ಟು ಡೆಸ್ಟಿನೇಷನ್ ದುಬೈ ತಗೊಳ್ಳೋ ಬದಲು ಅಬುದಾಬಿ ತಗೊಂಡ್ರೂ ನಿಮಗೆ ಚೀಪ್ ಆಗುತ್ತೆ ಫ್ಲೈಟು.
ಬಟ್ ನಾನೀಗ ಮಾರ್ನಿಂಗ್ ಫ್ಲೈಟು ಮತ್ತು ನೈಟ್ ಫ್ಲೈಟ್ ಹೇಳ್ತಾ ಇಲ್ಲ, ಅದಕ್ಕೆ ಅಪ್ರಾಕ್ಸಿಮೇಟ್ಲಿ ಪರ್ ಪರ್ಸನ್ 28,000 ಆಗುತ್ತೆ. ಸೊ ನಿಮಗೆ 28,000ಕ್ಕಿಂತ ಕಮ್ಮಿದು ಪ್ರೈಸ್ದು ಫ್ಲೈಟ್ ಬೇಕಂದರೆ ಪರ್ ಪರ್ಸನ್ನು ನೀವು ಒಂದು ಮಿಡ್ ನೈಟ್ ಫ್ಲೈಟ್ ತಗೋಬೇಕು, ಇಲ್ಲ ಫ್ಲೈಟ್ಸ್ನ ಚೆನ್ನೈಯಿಂದ ತಗೋಬೇಕು, ಇಲ್ಲ ಫ್ಲೈಟ್ಸ್ ಶುಡ್ ಬಿ ಫ್ರಮ್ ಟು ಅಬುದಾಬಿ ಆರ್ ಶಾರ್ಜಾ ತಗೋಬೇಕು. ಅಂಥದ್ದೆಲ್ಲ ಫ್ಲೈಟ್ಸ್ ಚೀಪರ್ ಇರುತ್ತೆ, ಯಾಕಂದರೆ ಕನೆಕ್ಟಿಂಗ್ ಫ್ಲೈಟ್ಸ್ ಆರ್ ಆಲ್ವೇಸ್ ಚೀಪರ್. ಇನ್ನೊಂದು ಏನಂದರೆ ನೀವು ಫ್ಲೈಟ್ನ ಬುಕ್ ಮಾಡುವಾಗ ಯೂಶಲಿ ಟ್ಯೂಸ್ಡೇ ಇಲ್ಲ ವೆನ್ಸ್ಡೇ ಬುಕ್ ಮಾಡಬೇಕು. ವೀಕೆಂಡಲ್ಲಿ ಪ್ರೈಸಸ್ ವಿಲ್ ಬಿ ಹೈ. ಆಮೇಲೆ ಮಂಡೇ ಕೂಡ ಹೈಯೇ ಇರುತ್ತೆ, ಯಾಕಂದರೆ ವೀಕೆಂಡಲ್ಲಿ ಹೈ ಆಗಿರೋದು ಅವರು ರೆಡ್ಯೂಸ್ ಮಾಡಿರಲ್ಲ ನಿಮಗೆ ಮಂಡೇ. ಸೊ ಟ್ಯೂಸ್ಡೇಯಿಂದ ಪ್ರೈಸಸ್ ವಿಲ್ ಚೇಂಜ್. ಸೊ ಟ್ಯೂಸ್ಡೇ ವೆನ್ಸ್ಡೇ ಯೂಶಲಿ ಫ್ಲೈಟ್ಸ್ಗೆ ಕಮ್ಮಿ ಇರುತ್ತೆ. ಇನ್ನೊಂದು ಏನಂದರೆ ಟ್ಯೂಸ್ಡೇ ಆ್ಯಂಡ್ ವೆನ್ಸ್ಡೇ ನಾನ್ ಪೀಕ್ ಅವರ್ಸಲ್ಲಿ ಮಾಡಬೇಕು, ಪೀಕ್ ಅವರ್ಸಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಈವ್ನಿಂಗ್ ಟೈಮು ಎಲ್ಲ ಮಾಡಬೇಡಿ, ಐದರ್ ಮಾರ್ನಿಂಗ್ ಆರ್ ಲೇಟ್ ನೈಟ್ ಆರ್ ಮಿಡ್ ನೈಟ್ ಟಿಕೆಟ್ ಬುಕ್ ಮಾಡಬೇಕು. ಸೊ ಆಗ ನಿಮಗೆ ಖಂಡಿತವಾಗಿ ಡಿಫ್ರೆನ್ಸ್ ಬರುತ್ತೆ ಫ್ಲೈಟದು. ಯಾಕಂದ್ರೆ ನಾನು ಎಕ್ಸಾಂಪಲ್ ಹೇಳೋದು, ಯಾಕಂದರೆ ನಾನು ನೋಡಿದ್ದೀನಿ, ನಾವು ಬುಕ್ ಮಾಡಿದ್ದು ಇಮಿಡಿಯೇಟ್ 2 ಡೇಸ್ ನಂತರ 10,000 ಇನ್ಕ್ರೀಸ್ ಆಗಿದೆ ಫ್ಲೈಟ್ಗೆ. ಅಂದರೆ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ಗೆ 10,000 ಇನ್ಕ್ರೀಸ್ ಆಗಿದೆ. ಸೊ ಎವ್ರಿ ಡೇ ದ ಪ್ರೈಸ್ ವಾಸ್ ಚೇಂಜಿಂಗ್. ಸಮ್ ಡೇಸ್ ಇಟ್ ವಾಸ್ ಗೋಯಿಂಗ್ ಲೆವ್, ಸಮ್ ಡೇಸ್ ಜಾಸ್ತಿ ಆಗ್ತಾಯಿತ್ತು. ಸೊ ಇಟ್ ವಾಸ್ ಕಮ್ಮಿ ಬರ್ತಾಯಿತ್ತು, ಜಾಸ್ತಿ ಬರ್ತಾಯಿತ್ತು. ಸೊ ನಿಮ್ಗೆ ಯಾವಾಗ ಕಮ್ಮಿ ಅಂತ ಅನಿಸ್ತಾ ಇದೆ ಆ ಟೈಮ್ಗೆ ಬುಕ್ ಮಾಡಿಬಿಡಬೇಕು. ಆಮೇಲೆ ಇನ್ನೊಂದು ಏನು ನೋಡಿದ್ದೀನಿ ಅಂದರೆ, ನೀವೀಗ ಒಂದು ವೇಳೆ ಜಾನ್ವರಿ ಫೆಬ್ರವರಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಟ್ರಿಪ್ಪು, ಯು ಶುಡ್ ಜನರಲಿ ಬುಕ್ ಇನ್ ನವಂಬರ್, ಡೋಂಟ್ ಬುಕ್ ಇನ್ ಡಿಸೆಂಬರ್, ಬಿಕಾಸ್ ಡಿಸೆಂಬರ್ ಇಸ್ ಅ ದುಬೈ ಫೆಸ್ಟಿವಲ್ ಟೈಮ್. ಸೊ ಜನರಲಿ ಫ್ಲೈಟ್ ಪ್ರೈಸಸ್, ಹೋಟೆಲ್ ಪ್ರೈಸಸ್, ಎವ್ರಿಥಿಂಗ್ ವಿಲ್ ಬಿ ಹೈ. ಸೊ ನೀವು ನವಂಬರ್ಗೆ ಬುಕ್ ಮಾಡಿಕೊಂಡ್ರೆ ಜಾನ್ವರಿಗೆ ಹೋಗಲಿಕ್ಕೆ ನಿಮಗೆ ಬಜೆಟಲ್ಲಿ ಬರುತ್ತೆ. ಇನ್ನೊಂದೇನೆಂದರೆ, ಮೇಕ್ ಮೈ ಟ್ರಿಪ್ಪಲ್ದ ಬುಕ್ ಮಾಡೋ ಬದಲು ನಾನು ಒಬ್ಸರ್ವ್ ಮಾಡಿದ್ದು ಎಮಿರೇಟ್ಸ್ದು ವೆಬ್ಸೈಟಿಂದ ಬುಕ್ ಮಾಡಬೇಕು ನೀವು ಎಮಿರೇಟ್ಸ್ ಫ್ಲೈಟ್ ತಗೊಳ್ಳೋದಿದ್ರೆ. ಮೇಕ್ ಮೈ ಟ್ರಿಪ್ ಕೆಲವು ಆಫರ್ಸ್ ಇರುತ್ತೆ, ಬಟ್ ಐ ಡಿಡ್ ನಾಟ್ ಫೀಲ್ ಮಚ್ ಡಿಫರೆನ್ಸ್. ಇನ್ನೊಂದೇನೆಂದರೆ, ಪ್ಯಾಕೇಜಲ್ಲಿ ಹೋಗೋದಿದ್ರೆ ನೀವು ಫ್ಲೈಟ್ ಬುಕ್ಕಿಂಗ್ ಸಪ್ರೇಟ್ ಮಾಡೋದು ಬೆಟ್ರ್. ಯಾಕಂದರೆ ನಾವೇನು ಯಾವ ಥರ ಪ್ಯಾಕೇಜ್ ಕೇಳಿದ್ದೇವೆ ಅಂದರೆ, ಮೇಕ್ ಮೈ ಟ್ರಿಪ್ ಅವ್ರ ಹತ್ರ ಯು ಗಿವ್ ಅಸ್ ಅ ಪ್ಯಾಕೇಜ್ ವಿದೌಟ್ ಇನ್ಕ್ಲೂಡಿಂಗ್ ಫ್ಲೈಟ್. ಸೊ ವಿತ್ ಫ್ಲೈಟ್ ಒಂದು ಕಾಸ್ಟ್ ಕೊಟ್ಟರು, ವಿದೌಟ್ ಫ್ಲೈಟ್ ಒಂದು ಕಾಸ್ಟ್ ಕೊಟ್ಟರು. ಬಟ್ ವಿ ಆಲ್ರೆಡಿ ನೋ ಫ್ಲೈಟಿಗೆ ಎಷ್ಟು ಕಾಸ್ಟ್ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಿರುವಾಗ ನಾನು ಎಕ್ಸ್ಟ್ರಾ ಏನಕ್ಕೆ ಫ್ಲೈಟಿಗೆ ಪೇ ಮಾಡಬೇಕು? ಯಾಕಂದರೆ ಅವ್ರ ಕಮಿಷನ್ನು ಅದು ಇದು ಅಂತ ಅವ್ರು ಆ್ಯಡ್ ಮಾಡಿರ್ತಾರೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಯು ಆರ್ ಬುಕಿಂಗ್ ಯುವರ್ ಫ್ಲೈಟ್ಸ್ ಆನ್ ಯುವರ್ ಓನ್. ಪ್ಯಾಕೇಜ್ ಮಾತ್ರ ಅವ್ರ ಹತ್ರ ತಗೊಳ್ಳಿ, ಯಾಕಂದರೆ ವೀಸಾದು ಆಮೇಲೆ ಅಲ್ಲಿ ಪಿಕಪ್ ಡ್ರಾಪ್ ಅದು ಇದು ಎಲ್ಲ ಅವರೇ ನೋಡ್ಕೋತಾರೆ. ಸೊ ಪ್ಯಾಕೇಜ್ ಆಲ್ವೇಸ್ ಗೋ ವಿತ್ ಮೇಕ್ ಮೈ ಟ್ರಿಪ್ ಆರ್ ಅದರ್ ವೆಂಡರು. ಬಟ್ ಫ್ಲೈಟ್ ಇಸ್ ಜನರಲಿ ನೀವು ಮಾಡೋದೇ ಬೆಟ್ರಿ, ಯಾಕಂದರೆ ನಿಮಗೆ ನಿಮ್ಮ ಕನ್ವೀನಿಯೆಂಟ್ ಡೇಟ್ಗೆ ನಿಮಗೆ ಯಾವ ಟೈಮ್ಗೆ ಕಮ್ಮಿಗೆ ಬರುತ್ತೆ ನೀವು ಬುಕ್ ಮಾಡಲಿಕ್ಕೆ ಈಸಿ ಇರುತ್ತೆ. ಪ್ಯಾಕೇಜ್ ಅವ್ರು ಜಾಸ್ತಿ ನಿಮಗೋಸ್ಕರ ಚೆಕ್ ಮಾಡ್ತಾ ಇರಲ್ಲ. ಸೊ ಒಂದು ಡೇಟ್ಗೆ ನೀವು ಕೊಟ್ಟರೆ ಅವರು ಆ ಡೇಟ್ಗೆ ನಿಮಗೆ ಬುಕ್ ಮಾಡಿಕೊಡ್ತಾರೆ. ವಿ ಕುಡ್ ಸಿ ದೇರ್ ವಾಸ್ ಲಾಟ್ ಆಫ್ ಡಿಫರೆನ್ಸ್ ಫ್ಲೈಟ್ ಪ್ರೈಸು ಅವ್ರು ಮಾಡುವಾಗ ಮತ್ತು ನಾವು ಮಾಡುವಾಗ. ಅದೊಂದು ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಏನಂದರೆ, ನೀವು ಅಟ್ಲೀಸ್ಟ್ ಕಾಂಪ್ಲಿಮೆಂಟ್ರಿ ಸೀಟ್. ಇನ್ನೊಂದೇನೆಂದರೆ, ಈ ಫ್ಲೈಟ್ ನಾನೀಗ ಹೇಳಿರೋ ಬುಕಿಂಗ್ ಇಟ್ಸ್ ಅ ರೆಗ್ಯುಲರ್ ಸೀಟ್ ಬುಕಿಂಗ್. ಸೊ ಏನಂದರೆ, ನಿಮಗೆ ಆ ಟೈಮ್ಗೆ ಸೀಟ್ ಬುಕ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ವೈಲ್ ಬುಕ್ಕಿಂಗ್ ಯು ವಾಂಟ್ ಟು ಬುಕ್ ದ ಸೀಟ್, ಯು ನೀಡ್ ಟು ಪೇ ಅರೌಂಡ್ 1,000 to 1,500 ಎಕ್ಸ್ಟ್ರಾ ಪರ್ ಸೀಟ್. ಸೊ ಜನರಲಿ ಏನು ಮಾಡಬೇಕು, ನೀವು ಕಾಂಪ್ಲಿಮೆಂಟ್ರಿ ಸೀಟ್ ಹೇಗೂ ಕೊಡ್ತಾರೆ ಅವರು, 48 hours ಬಿಫೋರ್ ಡಿಪಾರ್ಚರ್ ದೇ ವಿಲ್ ಗಿವ್ ಯು ಅ ಕಾಂಪ್ಲಿಮೆಂಟ್ರಿ ಸೀಟ್. ಸೊ ಆ ಟೈಮ್ ನೀವು ಸೀಟ್ ಅವ್ರು ಕೊಟ್ಟಿರೋದು ನಿಮ್ಗೆ ಓಕೆ ಆದರೆ ಅದು ತಗೊಳ್ಳಿ. ಆಗಿಲ್ವಾ, ಯು ಕ್ಯಾನ್ ಇವನ್ ಚೇಂಜ್ ಯೋರ್ ಸೀಟ್ ಪ್ರೊವೈಡೆಡ್ ದರ್ ಇಸ್ ಖಾಲಿ ಸೀಟ್ಸ್ ಇದ್ದರೆ ನಿಮಗೆ ಕೊಡ್ತಾರೆ. ಯಾಕಂದರೆ ಪ್ರಿಫರೆನ್ಸ್ ಇರೋದು ಯಾರು ಸೀಟ್ಗೆ ಪೇ ಮಾಡಿದ್ದಾರೆ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ ಸೀಟದು. ಸೊ ವಿ ವೇರ್ ನಾಟ್ ಮೋರ್ ಕೀನ್ ಅಬೌಟ್ ಸೀಟ್ ಎಲ್ಲ, ಹಾಗಾಗಿ ನಾವು ಸೀಟ್ ಬುಕ್ಕಿಂಗ್ ಸಪ್ರೇಟ್ ಮಾಡಿಲ್ಲ, ಬಿಕಾಸ್ ಇಟ್ ವಿಲ್ ಬಿ ಚಾರ್ಜಬಲ್ ಅಂತ. ನಾವು ಕಾಂಪ್ಲಿಮೆಂಟ್ರಿ ಸೀಟ್ಗೆ ಆಪ್ಟ್ ಮಾಡಿ ಏರ್ಲೈನ್ಸ್ ಅವರು 48 hours ಮುಂಚೆ ಬಿಫೋರ್ ಡಿಪಾರ್ಚರ್ ದೇ ಗೇವ್ ಅಸ್ ದ ಸೀಟ್. ನೆಕ್ಸ್ಟ್, ಕಿಡ್ಸ್ ಫ್ಲೈಟ್ ಫೇರ್ ಇಸ್ ಜನರಲಿ 3/4 ಪ್ರೈಸ್. ಅವ್ರಿಗೆ ಫುಲ್ ಪ್ರೈಸ್ ಇರಲ್ಲ ಫ್ಲೈಟದು. ಸೊ 3/4 ಪ್ರೈಸ್ ಇರುತ್ತೆ. ಇನ್ನೊಂದೇನೆಂದರೆ, ನೀವು ಫ್ಲೈಟ್ ಕ್ಯಾನ್ಸಲೇಷನ್ ಮಾಡಿದ್ರೆ ನಿಮಗೆ 5,000 ಪ್ಲಸ್ GST ಪರ್ ಪರ್ಸನ್ ಅವ್ರು ಚಾರ್ಜ್ ಮಾಡ್ತಾರೆ. ಸೊ ಪರ್ ಪರ್ಸನ್ 5,000 ಅಟ್ಲೀಸ್ಟ್ ಕ್ಯಾನ್ಸಲೇಷನ್ ಚಾರ್ಜ್ ಫಾರ್ ಫ್ಲೈಟ್. ಇನ್ನೊಂದು ಡೇಟ್ ಚೇಂಜ್ ಅಥವಾ ನೀವು ಫ್ಲೈಟ್ ಚೇಂಜ್ ಮಾಡಬೇಕು ಅಂದರೆ 1,500 ಪ್ಲಸ್ GST ಪರ್ ಪ್ಯಾಸೆಂಜರ್ ಇರುತ್ತೆ. ಬಟ್ ಏನಂದರೆ, ಇವಾಗ ಡೇಟ್ ಚೇಂಜ್ ಮಾಡುವಾಗ ದ ಪ್ರೈಸ್ದು ನ್ಯೂ ಫ್ಲೈಟ್ದು ಎಕ್ಸ್ಪೆನ್ಸಿವ್ ಇದ್ದರೆ ನೀವು ಆ ಡಿಫ್ರೆನ್ಸ್ ಪೇ ಮಾಡಬೇಕು. ಬಟ್ ನೀವೀಗ ಡೇಟ್ ಚೇಂಜ್ ಮಾಡುವಾಗ ಆ ಫ್ಲೈಟ್ದು ಪ್ರೈಸ್ ಕಮ್ಮಿ ಇದ್ದರೆ ದೇ ವಿಲ್ ನಾಟ್ ರೀಫಂಡ್ ದ ಅಮೌಂಟ್. no difference amount will be paid to you, only change fee to be paid. ನಾವು ಚೇಂಜ್ ಫೀ ಪೇ ಮಾಡಬೇಕಾಗುತ್ತೆ, ಬಟ್ ಅವ್ರು ನಮಗೆ ಏನೂ ರಿಫಂಡ್ ಮಾಡಲ್ಲ ಕಮ್ಮಿ ಫ್ಲೈಟದು ಪ್ರೈಸ್ ನಾವು ಆಪ್ಟ್ ಮಾಡಿದ್ರೆ ಲೇಟರ್ ಆನ್.
ಇನ್ನೊಂದೇನೆಂದರೆ ಯಾವಾಗಲೂ ನೀವು ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಾಗಲಿ ಯಾವುದೇ ಫ್ಲೈಟ್ಗೆ ಹೋಗುವಾಗ ವೆಬ್ ಚೆಕ್ ಇನ್ ಮಾಡಿ ಹೋಗೋದು ಬೆಟರ್, ಸ್ಪೆಷಲಿ ಫಾರ್ ಇಂಟರ್ನ್ಯಾಷನಲ್ ಟ್ರಾವೆಲ್. ಯಾಕಂದರೆ ನೀವು ಹೋಗುವಾಗ ಒಂದು ವೇಳೆ ಲೇಟ್ ಆದರೆ ನಿಮಗೆ ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಜನರಲಿ ಪ್ರಿಫರ್ ಟು ಡೂ ವೆಬ್ ಚೆಕ್ ಇನ್. ಏನೇ ಚೆಕ್ ಇನ್ ಮಾಡೋದಿದ್ರು ನೀವು ವೆಬ್ ಚೆಕ್ ಇನ್ ಮಾಡಿಬಿಟ್ಟು 48 hours ಮುಂಚೆ ವೆಬ್ ಚೆಕ್ ಇನ್ ಓಪನ್ ಆಗುತ್ತೆ, ಅದು ಮಾಡಿಬಿಟ್ಟು ಹೋಗಿ. ಇನ್ನೊಂದು ಪ್ಯಾಕೇಜಲ್ಲಿ ನಾನೇನು ಹೇಳ್ತೀನಂದರೆ, ಜನರಲಿ ಏನು ಮಾಡ್ತಾರೆ, ಗ್ರೂಪ್ ಟೂರ್ ತುಂಬ ಜನ ಚೂಸ್ ಮಾಡಿ ಹೋಗ್ತಾರೆ, ವೆದರ್ ಇಟ್ ಇಸ್ ದುಬೈ ಆರ್ ಎನಿ ಅದರ್ ಕಂಟ್ರಿ. ಓಕೆ, ನಾನು ಒಬ್ಸರ್ವ್ ಮಾಡಿದ್ದೀನಿ, ಯಾಕಂದರೆ ವೆನ್ ಐ ವೆಂಟ್ ಟು ಸಿಂಗಾಪುರ್, ಮಲೇಷಿಯಾ ಆರ್ ದುಬೈ, ಎನಿವೇರ್, ವೆನೆವರ್ ದೇ ಗೇವ್ ಮೀ ದ ಪ್ಯಾಕೇಜ್, ಗ್ರೂಪ್ ಪ್ಯಾಕೇಜ್, ಏನು ಮಾಡ್ತಾರೆ ಅಂದರೆ ತುಂಬ ಪ್ಲೇಸಸ್ ವಾಮಿಟ್ ಮಾಡ್ತಾರೆ. ಅಂದರೆ ತುಂಬ ಪ್ಲೇಸಸ್ ಕ್ಯಾನ್ಸಲ್, ದೇ ಸ್ಕಿಪ್ ಇಟ್. ಲೈಕ್ ಫಾರ್ ಎಕ್ಸಾಂಪಲ್, ದ ಪ್ಯಾಕೇಜ್ ದಟ್ ವಾಸ್ ಗಿವನ್ ಗ್ರೂಪ್ ಪ್ಯಾಕೇಜ್ ಟು ಮೀ, ಅದರಲ್ಲಿ ದುಬೈ ಡಾಲ್ಫಿನೋರಿಯಂ ಇಲ್ಲ, ಪಾಮ್ ಜುಮೆರಿಯಾ ಆ್ಯಡ್ ಮಾಡಿಲ್ಲ ಇತ್ತು. ಆಮೇಲೆ ಆಯಾ ಟೂರ್, ಆಯಾ ಯೂನಿವರ್ಸ್ ಅಂತ ಆಯಾ ಟೂರ್, ಆ ಪ್ಲೇಸ್ ಕೂಡ ಸ್ಕಿಪ್ ಮಾಡಿದರು. ದೀಸ್ 3 places ಆರ್ ರಿಯಲಿ ಗುಡ್ ಆ್ಯಂಡ್ ಇಟ್ ಈಸ್ ವರ್ತ್ ಗೋಯಿಂಗ್ ಆ್ಯಂಡ್ ವರ್ತ್ ವಾಚಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ವರ್ತ್ ಸ್ಪೆಂಡಿಂಗ್ ಆಲ್ಸೋ. ಯು ಹ್ಯಾವ್ ಟು ವಿಸಿಟ್ ದೀಸ್ ಪ್ಲೇಸಸ್. ನೀವು ದುಬೈ ಹೋದರೆ ಖಂಡಿತವಾಗಿ ಈ ಪ್ಲೇಸಸ್ಗೆ ಹೋಗಲೇಬೇಕು, ನೀವು ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಸೊ ನಾನು ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೀನಿ, ನೀವು ದುಬೈ ಹೋದರೆ ಯಾವ ಪ್ಲೇಸಸನ್ನು ನೀವು ಮಿಸ್ ಮಾಡಬಾರ್ದು ಅಂತ. ಆಲ್ಮೋಸ್ಟ್ 12 places ಇದೆ. ದೋಸ್ ಪ್ಲೇಸಸ್ ಯು ಶುಡ್ ನೆವರ್ ಮಿಸ್ ವೆನ್ ಯು ಗೋ ಟು ದುಬೈ. ಇದೇ ಥರ ಸಿಂಗಾಪುರ್ ಹೋಗುವಾಗಲಿ, ಬೇರೆ ಕಂಟ್ರೀಸ್ಗೆ ಯುರೋಪ್ ಹೋಗುವಾಗೂ ದೇರ್ ಆರ್ ಲಿಸ್ಟ್ ಆಫ್ ಪ್ಲೇಸಸ್ ದಟ್ ಯು ಶುಡ್ ನೆವರ್ ಮಿಸ್. ಅದನ್ನು ನೋಡಿಬಿಟ್ಟು ರಿಸರ್ಚ್ ಮಾಡಿ ನೀವು ಹೋಗಬೇಕು. ನಾನು ಅದರ ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ ದುಬೈದು. ಲೈಕ್ ಫಾರ್ ಎಕ್ಸಾಂಪಲ್ ಮರೀನಾ ಕ್ರೂಸ್, ಬುರ್ಜ್ ಖಲೀಫಾ, ಅದು ಬುರ್ಜ್ ಖಲೀಫಾ ಔಟ್ಸೈಡಿಂದ ತೋರಿಸ್ತಾರೆ. ಬಟ್ ಯು ಆರ್ ಸಪೋಸ್ ಟು ಆಸ್ ದೆಮ್ ಶೋ ಮೀ ಐ ವಾಂಟ್ ಅನ್ ಎಂಟ್ರಿ ಟು 124th floor ಆ್ಯಂಡ್ 125th floor. ಸೊ ಅದು ಅಲೌಡ್ ಇದೆ. ಆಮೇಲೆ ದುಬೈ ಫೌಂಟೇನ್ ಲೇಕ್, ಇದೇನು ಮಾಡ್ತಾರೆ, ಫೌಂಟೇನ್ ಲೇಕು ನೀವು ದುಬೈ ಮಾಲಿದು ಹೊರಗೇನೂ ಫೌಂಟೇನ್ ಲೇಕ್ ನೋಡ್ಬೋದು. ಬಟ್ ಏನಂದರೆ ಆ ಬೋಟ್ ರೈಡ್ ಮಾಡೋದ್ರಲ್ಲಿ ಮಜಾನೇ ಬೇರೆ. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಬೋಟ್ ಲೇಕಿದು ಹೇಗೆ ವ್ಯೂ ಇರುತ್ತೆ ಅಂತ. ನೀವು ಆ ಬೋಟ್ ಲೇಕಲ್ಲಿ ಕುತ್ಕೊಂಡು ಆ ವ್ಯೂ ನೋಡೋದ್ರಲ್ಲಿ ಎಷ್ಟು ಸೂಪರಾಗಿರುತ್ತೆ ಅಂದರೆ ನೀವು ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಅದು ಮಿಸ್ ಮಾಡಬಾರ್ದು ನೀವು, ಯಾಕಂದರೆ ಬೋಟ್ ಲೇಕಿಗೆ ಎಕ್ಸ್ಟ್ರಾ ಚಾರ್ಜ್ ಅದು. ಸೊ ದೇ ಸ್ಕಿಪ್ ಇನ್ ಗ್ರೂಪ್ ಟೂರ್. ಯಾಕಂದರೆ ಅವ್ರು ಜನರಲಿ ನಾನು ಒಬ್ಸರ್ವ್ ಮಾಡಿದ್ದು, ಗ್ರೂಪ್ ಟೂರ್ಗೆ ಆಗುವಾಗ ಅವ್ರು ಏನು ಹೇಳ್ತಾರೆ, ಕಮ್ಮಿಗೆ ಅಮೌಂಟ್ ಅಂತ ಹೇಳ್ತಾರೆ. ನಿಮ್ಮದು ಪ್ಯಾಕೇಜ್ ಇಷ್ಟೇ ಬರುತ್ತೆ ಮ್ಯಾಮ್, ನೀವು ಗ್ರೂಪ್ ಟೂರ್ಗೆ ಹೋಗಿ. ಪ್ಯಾಕೇಜ್ ವಿಲ್ ಕಮ್ ಲೋ, ಬಟ್ ಜನರಲಿ ದಿಸ್ ಇಸ್ ಲೈಕ್ 1000, 2000, ಕೆಲವುದು 4000, 5000 per person. ಬಟ್ ಈ ಪ್ಲೇಸಸ್ನ ನೀವು ಮಿಸ್ ಮಾಡಿದ್ರೆ ದುಬೈ ನೋಡದೆ ಇದ್ದಂಗೆ ಆಗುತ್ತೆ. ಹಾಗಾಗಿ ಅದು ಮಿಸ್ ಮಾಡಬಾರ್ದು. ನೆಕ್ಸ್ಟು ದುಬೈ ಎಕ್ವೇರಿಯಂ ಅಂಡರ್ ವಾಟರ್ ಝೂ ಇಸ್ ಗುಡ್. ಬಟ್ ಏನಂದರೆ ನಾನು ಸಿಂಗಾಪುರಲ್ಲಿ ಎಕ್ವೇರಿಯಂ ನೋಡಿದ್ದೀನಿ, ಕಂಪೇರ್ ಟು ಸಿಂಗಾಪುರ್ ಎಕ್ವೇರಿಯಂ ದುಬೈ ಎಕ್ವೇರಿಯಂ ಇಸ್ ನಾಟ್ ಸೋ ಗ್ರೇಟ್. ಸೊ ನಿಮಗೆ ದುಬೈ ಎಕ್ವೇರಿಯಂ ದುಬೈ ಮಾಲಿದು ಔಟ್ಸೈಡಿಂದನೂ ನೋಡ್ಬೋದು. ನೀವು ಎಂಟ್ರಿ ಟಿಕೆಟ್ ತೆಗೆದು ದುಬೈ ಎಕ್ವೇರಿಯಂಗೆ ಹೋಗ್ಬೇಕಂತ ಏನೂ ಇಲ್ಲ. ನೆಕ್ಸ್ಟು ಪಾಮ್ ಜುಮೆರಿಯಾದಲ್ಲೂ ಫುಲ್ ಡೇ ಪಾಮ್ ಜುಮೆರಿಯಾ ನೋಡೋದು ಆಪ್ಷನ್ ಕೂಡ ಇದೆ, ಇಲ್ಲ ವ್ಯೂ ಎಟ್ ಪಾಮ್ ಜುಮೆರಿಯಾಸೇ ಇದೆ. ಅಂದರೆ ಜಸ್ಟ್ ವ್ಯೂನ ನೋಡಿಬಿಟ್ಟು ಬರೋದು ಆಪ್ಷನ್ ಕೂಡ ಇದೆ. ಬಟ್ ದಿಸ್ ಪಾಮ್ ಜುಮೆರಿಯಾ ಐ ಹ್ಯಾವ್ ಸೀನ್ 90% ಆಫ್ ದ ಪ್ಯಾಕೇಜ್, ಗ್ರೂಪ್ ಪ್ಯಾಕೇಜ್ ಇಸ್ ಇವರು ಸ್ಕಿಪ್ ಮಾಡ್ತಾ ಇದ್ದಾರೆ ಪಾಮ್ ಜುಮೆರಿಯಾನ, ಬಿಕಾಸ್ ಇಟ್ಸ್ ಎಕ್ಸ್ಪೆನ್ಸಿವ್ ಅಂತ. ನೆಕ್ಸ್ಟು ದುಬೈ ಡಾಲ್ಫಿನೋರಿಯಂ, ಇದು ಕೂಡ ಅವರು ಮಿಸ್ ಮಾಡ್ತಾ ಇದ್ದಾರೆ. ಅದು ಕೂಡ ಆಲ್ಮೋಸ್ಟ್ 2000 ಏನೋ ಬರುತ್ತೆ ಪರ್ ಪರ್ಸನ್ಗೆ ಡಾಲ್ಫಿನೋರಿಯಂ. ಬಟ್ ಡಾಲ್ಫಿನ್ ಶೋ ಇಸ್ ರಿಯಲಿ ಅ ವರ್ತ್ ಶೋ, ಅದಕ್ಕೆ ಹೋಗಲೇಬೇಕು ನೀವು. ಆಮೇಲೆ ನೆಕ್ಸ್ಟು ಆಯಾ ಟೂರ್, ಆಯಾ ಯೂನಿವರ್ಸ್ ಅಂತೂ ಹೋಗಲೇಬೇಕಾಗಿರುವಂಥ ಪ್ಲೇಸಸ್ಗಳು. ಆಮೇಲೆ ಏನಂದರೆ ನಾನು ಡೀಟೇಲಾಗಿ ವೀಡಿಯೋನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಪ್ಲೇಸಸಲ್ಲೂ ಏನೇನು ಟಿಪ್ಸು, ಏನು ಫಾಲೋ ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ಇದನ್ನು ಹಾಕ್ತೀನಿ. ನೆಕ್ಸ್ಟು ಮಿರಾಕಲ್ ಗಾರ್ಡನ್, ಅದು ಎಲ್ಲ ಪ್ಯಾಕೇಜಲ್ಲೂ ಮಿರಾಕಲ್ ಗಾರ್ಡನ್ ಅವ್ರು ಹಾಕ್ತಾರೆ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಗಾರ್ಡನ್ ಅಂತ ಹೇಳಬೇಕು. ಆ ಥರ ಗಾರ್ಡನ್ ನಾನು ಲೈಫಲ್ಲಿ ನೋಡಿಲ್ಲ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಗಾರ್ಡನ್. ದಿಸ್ ಆಯಾ ಯೂನಿವರ್ಸ್ ಇಸ್ ಟೂ ಗುಡ್, ಅದಂತೂ ಸ್ಕಿಪ್ ಮಾಡಿಬಿಡಿ. ಐ ಹ್ಯಾವ್ ನೆವರ್ ಸೀನ್ ಇನ್ ಎನಿ ಪ್ಯಾಕೇಜ್ ಆ್ಯಡಿಂಗ್ ಆಯಾ ಟೂರ್. ಸೊ ಅದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬರುತ್ತೆ ಗ್ಲೋಬಲ್ ವಿಲೇಜ್ ಟೂರ್. ದಿಸ್ ಯೂಶಲಿ ಆ್ಯಡ್ ಮಾಡ್ತಾರೆ ಅವರು, ಗ್ಲೋಬಲ್ ವಿಲೇಜ್ ಟೂರು. ಇದು ಚೆನ್ನಾಗಿದೆ. ಎಲ್ಲ ಕಂಟ್ರೀಸ್ದು ಏನೇನು ತಿನ್ನೋ ಐಟಮಿಂದ ಹಿಡಿದು ಶಾಪಿಂಗಿಂದ ಹಿಡಿದು ಎಲ್ಲನೂ ತೋರಿಸ್ತಾರೆ. ಇಟ್ಸ್ ಅ ವೆರಿ ಹ್ಯೂಜ್ ಪ್ಲೇಸ್. ವಾಕಿಂಗ್ ಸಿಕ್ಕಾಬಟ್ಟೆ ಇರುತ್ತೆ. ದುಬೈಲಿ ಮೇನ್ಲಿ ವಾಕಿಂಗ್ ಇಸ್ ಟೂ ಮಚ್. ಎಷ್ಟು ವಾಕ್ ಮಾಡ್ತೀರಾ ಅಷ್ಟು ವಾಕ್ ಮಾಡಿರ್ತೀರ, ಅಷ್ಟು ಇರುತ್ತೆ ವಾಕಿಂಗ್. ಸೊ ಜನರಲಿ ಸೀನಿಯರ್ ಸಿಟಿಸನ್ ಐ ಪ್ರಿಫರ್ ಹ್ಯಾವಿಂಗ್ ಅ ವೀಲ್ ಚೇರ್ ಫಾರ್ ದೆಮ್. ಸೊ ಎಲ್ಲ ಪ್ಲೇಸಸ್ ಹೋಗಲಿ, ನೀವು ಮಿರಾಕಲ್ ಗಾರ್ಡನ್ ಹೋಗಿ, ಇಲ್ಲ ನೀವು ಇದು ಏನು ದುಬೈ ಮಾಲ್ಗೆ ಹೋಗಿ, ಅಲ್ಲಿ ಎಲ್ಲ ನಿಮಗೆ ವೀಲ್ ಚೇರ್ ಕೊಡ್ತಾರೆ. ಸೊ ಡೆಸಿಗ್ನೇಟೆಡ್ ಏರಿಯಾಸ್ ಇರುತ್ತೆ ವೀಲ್ ಚೇರ್ದು. ಡ್ರೈವಿಂಗ್ ಲೈಸೆನ್ಸು ಅದು ಕೊಟ್ಟರೆ, ಅಥವಾ ಬೇರೆ ಯಾವುದಾದ್ರೂ ಇದು ಪ್ರೂಫ್ ಕೊಟ್ಟರೆ ನಿಮಗೆ ಅದು ಕೊಡ್ತಾರೆ ವೀಲ್ ಚೇರು.
ನೆಕ್ಸ್ಟು ಡೆಸರ್ಟ್ ಸಫಾರಿ ಆ್ಯಕ್ಚುಲಿ ನಾವು ಸ್ಕಿಪ್ ಮಾಡಿದ್ದೀವಿ, ಯಾಕಂದರೆ ವಿ ಹ್ಯಾಡ್ ಸೀನಿಯರ್ ಸಿಟಿಸನ್ ಆ್ಯಂಡ್ ವಿ ವರ್ ನಾಟ್ ಸೋ ಫಾಂಡ್ ಆಫ್ ಡೆಸರ್ಟ್ ಸಫಾರಿ, ಸೊ ಅದಕ್ಕೆ ನಾವು ಡೆಸರ್ಟ್ ಸಫಾರಿ ಸ್ಕಿಪ್ ಮಾಡಿದ್ದೀವಿ. ಬಟ್ ಜನರಲಿ ಪೀಪಲ್ ವಾಂಟ್ ಟು ಗೋ ದೇರ್, ಬಟ್ ವಿ ವರ್ ನಾಟ್ ಕೀನ್ ಇನ್ ಟು ಇಟ್, ಸೊ ಅದನ್ನು ನಾವು ಸ್ಕಿಪ್ ಮಾಡಿದ್ದೀವಿ ಡೆಸರ್ಟ್ ಸಫಾರಿ. ಆಮೇಲೆ ಏನಂದರೆ ಡೆಸರ್ಟ್ ಸಫಾರಿ ಸುಮ್ಮನೆ ಡೆಸರ್ಟ್ ತೋರಿಸ್ಲಿಕ್ಕೆ ಕೆಲವು ಪ್ಯಾಕೇಜಲ್ಲಿ ಹೋಗ್ತಾರೆ, ಬಟ್ ಟು ಗೋ ಇನ್ ದಟ್ ಡ್ಯಾಶಿಂಗ್ ಕಾರು ಡುನ್ಸ್ ರೈಡಿಗೆಲ್ಲ ಹೋಗಬೇಕಂದ್ರೆ ಇಟ್ಸ್ ಅ ನೆಕ್ಸ್ಟ್ ಅಡಿಷ್ನಲ್ ಚಾರ್ಜ್. ಸೊ ಅದನ್ನು ನೋಡಿಕೊಂಡು ನಿಮ್ಮ ಬಜೆಟ್ ಹೇಗಿದೆ ಅದನ್ನು ನೋಡಿಕೊಂಡು ಹೋಗ್ಬೋದು. ನೆಕ್ಸ್ಟು ಗೋಲ್ಡ್ ಸೋಕ್ ಅಂತೂ ಹೋಗಲೇಬೇಕು, ಗೋಲ್ಡ್ ನೋಡೋಕ್ಕೆ ನೀವು ಹೋಗಬೇಕಂದ್ರೆ ಗೋಲ್ಡ್ ಸೋಕ್ ಹೋಗಬೇಕು. ಆಮೇಲೆ ಶಾಪಿಂಗ್ ಮಾಡಬೇಕಂದ್ರೆ ಡೇ ಟು ಡೇ ಔಟ್ಲೆಟ್ ಇಸ್ ಅ ವೆರಿ ಗುಡ್ ಶಾಪಿಂಗ್ ಔಟ್ಲೆಟ್. ಇಟ್ಸ್ ವರ್ತ್ ಬೈಯಿಂಗ್ ಆ್ಯಂಡ್ ವೆರಿ ಚೀಪ್ ಆ್ಯಂಡ್ ವೆರಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಅಲ್ಲಿ ನಿಮಗೆ. ಇದು ಬಿಟ್ಟು ನಿಮಗೆ ಬಟರ್ಫ್ಲೈ ಪಾರ್ಕ್ ಇದೆ, ಬರ್ಡ್ಸ್ ಪಾರ್ಕ್ ಇದೆ, ಸ್ಕೀ ದುಬೈ ಅಂತ ಅದು ಇದೆ. ಸೊ ತುಂಬ ಎಡಿಷ್ನಲ್ ಇದೆ, ಬಟ್ ಯಾಟಲ್ಲಿ ನೀವು ಹೋಗ್ಬೋದು, ಎಕ್ಸ್ಟ್ರಾ ಕಾಸ್ಟ್ ಎಲ್ಲ ಆಗುತ್ತೆ, ಅದು ಹೆಲಿಕಾಪ್ಟರ್ ಟೂರ್ಸ್ ಇರುತ್ತೆ. ಸೊ ಫಾರ್ ದ್ಯಾಟ್ ಆ್ಯಂಡ್ ಆಲ್ ಇಫ್ ಯು ವಾಂಟ್ ಟು include all those things, again another 3 days ಆದರೂ ಬೇಕು ನಿಮಗೆ, ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಅದಕ್ಕೆ ಏನಂದರೆ ಈ ಹೆಲಿಕಾಪ್ಟರ್ ರೈಡ್ಗೆಲ್ಲ ಹೋದರೆ ಒನ್ ಡೇ ಆಗುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಆಪ್ಟ್ ಫಾರ್ ಇಟ್. ನಾವು ಅದು ಚೂಸ್ ಮಾಡಿಲ್ಲ, ಬಿಕಾಸ್ ಇದು ಕವರ್ ಮಾಡಲಿಕ್ಕೆ ಆಲ್ಮೋಸ್ಟ್ 6 to 7 days ಆಯಿತು ನಮಗೆ. ಸೊ ದಿಸ್ ವಾಸ್ ಅ ಡೀಸೆಂಟ್ ಟೂರ್ ವಿತ್ ಗುಡ್ ಎವ್ರಿಥಿಂಗ್ ವಿ ಕವರ್ಡ್ ಆ್ಯಂಡ್ ಎಲ್ಲ ಕವರ್ ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲ. ದುಬೈಲಿ ಏನೇನು ಕವರ್ ಮಾಡಬೇಕಿತ್ತು ಮೇಜರ್ ಪ್ಲೇಸಸ್ ಎವ್ರಿಥಿಂಗ್ ವಿ ಕವರ್ಡ್ ಆ್ಯಂಡ್ ಸೂಪರ್ ಆಗಿತ್ತು ವಿಸಿಟ್ ಅಂತೂ. ಒಮ್ಮೆ ಇದನ್ನು ಪ್ಲ್ಯಾನ್ ಮಾಡಿ ನೀವು ಹೋಗಿ, ಖಂಡಿತವಾಗಿ ನೀವು ಅಲ್ಲೂ ಹೋಗಲೇಬೇಕಾಗಿರುವಂಥದ್ದು. ಆಮೇಲೆ ಇನ್ನೂ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ, ಅದರಲ್ಲಿ ಇನ್ನೂ ಡೀಟೇಲ್ಸ್ನ ಹಾಕ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್ ಶಾಪಿಂಗ್ಗೆ ನೀವು ಮೀನಾ ಬಜಾರ್ ಹೋಗ್ಬೋದು, ಎಲೆಕ್ಟ್ರಾನಿಕ್ ಶಾಪಿಂಗ್ಗೆ ಅಲ್ಲಿ ಬೆಸ್ಟ್ ಆಪ್ಷನ್ನು, ಫೋನ್ಸು, ಸ್ಮಾರ್ಟ್ ವಾಚ್ ಎಲ್ಲ ಚೆನ್ನಾಗಿ ಚೀಪಾಗಿ ಸಿಗುತ್ತೆ. ಆಮೇಲೆ ಗೋಲ್ಡ್ ಶಾಪಿಂಗು ಮೀನಾ ಬಜಾರಲ್ಲಿ ಮಾಡ್ಬೋದು, ಇಲ್ಲ ಗೋಲ್ಡ್ ಸೋಕಲ್ಲೂ ಮಾಡ್ಬೋದು. ಆಮೇಲೆ ನೀವು ಲಿಕ್ಕರನ್ನು ಏರ್ಪೋರ್ಟಲ್ಲಿ ಬೈ ಮಾಡ್ಬೋದು, ಡ್ಯೂಟಿ ಫ್ರೀ ಲಿಕ್ಕರ್ಸ್ ಸಿಗುತ್ತೆ ನಿಮಗೆ. ಆಮೇಲೆ ಡೇಟ್ಸು, ಚಾಕ್ಲೇಟ್ಸು, ಕುನ್ಫಾ ಚಾಕ್ಲೇಟ್ ಅಂತ ಫೇಮಸ್ ಚಾಕ್ಲೇಟ್ ಇದೆ ದುಬೈಲಿ. ಆಮೇಲೆ ಟಾಯ್ಸು, ಎಲೆಕ್ಟ್ರಾನಿಕ್ ಐಟಮ್ಸ್, ಶೂಸ್ ಎಲ್ಲ ತುಂಬಾ ಡಿಸ್ಕೌಂಟಲ್ಲಿ ಸಿಗುತ್ತೆ ನಿಮಗೆ, ತುಂಬಾ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು. ಸ್ಪೆಷಲಿ ಡೇಟ್ಸ್ ಅಂತೂ ಎಂತೆಂಥ ವೆರೈಟಿ ಎಲ್ಲ ಇದೆ. ನನಗೆ ಡೇಟ್ಸ್ ವೆರೈಟಿ ನೋಡಿನೇ ಶಾಕ್ ಆಯಿತು, ಸಿಕ್ಕಾಬಟ್ಟೆ ವೆರೈಟೀಸ್ ಇದೆ. ಬಟ್ ಐ ಕುಡಂಟ್ ಕ್ಯಾಪ್ಚರ್ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಕೆಲವ್ದು ಕ್ಯಾಪ್ಚರ್ ಮಾಡಿದ್ದೀನಿ, ಕೆಲವ್ದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ. ಆಮೇಲೆ ಹೋಟೆಲ್ಸು ಡೀಟೇಲ್ಸು ಹೇಗಂದರೆ, ನಾನು ಆ್ಯಕ್ಚುಲಿ ದುಬೈಯಲ್ಲಿ ನಾವು ಹೋಟೆಲ್ ಬುಕ್ ಮಾಡಿರೋದಲ್ವ. ದುಬೈ ಇಸ್ ಜನರಲಿ ಲಿಟಲ್ ಚೀಪ್ ಕಂಪೇರ್ಡ್ ಟು ದೀಸ್ ಬುರ್ಜ್ ಖಲೀಫಾ ಆ ಏರಿಯಾ ಕಂಪೇರ್ ಮಾಡಿದರೆ ದುಬೈ ಇಸ್ ಲಿಟಲ್ ಚೀಪರ್. ಸೊ ಜನರಲಿ ಏನು ಮಾಡ್ತಾರೆ ಎಲ್ಲರೂ ಹೋಟೆಲ್ ಬುಕ್ಕಿಂಗ್ ದೇ ಡೂ ಇನ್ ದುಬೈ, ಯಾಕಂದರೆ ಅಲ್ಲಿ ಊಟಕ್ಕೂ ಫುಡ್ಗೂ ಡೀಸೆಂಟ್ ಇದೆ ಪ್ರೈಸ್, ಆ್ಯಂಡ್ ಹೋಟೆಲ್ ಆಲ್ಸೋ ಡೀಸೆಂಟ್ ಪ್ರೈಸ್, ಆ್ಯಂಡ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಆರ್ ಆಲ್ಸೋ ಹಾಫ್ ಪ್ರೈಸ್ ಥರ. ಅಂದರೆ ಈಗ ನೀವು ದುಬೈ ಮಾಲ್ ಸೈಡ್ ನೀವು ಬುರ್ಜ್ ಖಲೀಫಾ ಆಗಲಿ ಯಾವುದೇ ಪ್ಲೇಸಸ್ ನೀವು ನೋಡ್ಲಿಕ್ಕೆ ಹೋಗ್ತಿರಲ್ಲ, ಅಲ್ಲಿ ನಿಮ್ಗೆ ಈಗ ಅರೌಂಡ್ 100 rupees ಇದ್ದರೆ ನಿಮಗೆ ದುಬೈಯಲ್ಲಿ ಇಟ್ ವಿಲ್ ಬಿ ಅರೌಂಡ್ 50 rupees, ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ವಿ ಹ್ಯಾಡ್ ಗಾನ್ ಟು ಲಾಟ್ ಆಫ್ ಇಂಡಿಯನ್ ರೆಸ್ಟೋರೆಂಟ್ ದುಬೈಯಲ್ಲಿ, MTR, ಸರ್ವನಾ ಭವನ, ಸಂಗೀತ ರೆಸ್ಟೋರೆಂಟು. ಆಮೇಲೆ ಅವ್ರದ್ದು ಆನ್ಲೈನ್ ಬುಕ್ಕಿಂಗ್ಸ್ ಕೂಡ ಇದೆ. ಅಂದರೆ ನಿಮ್ಗೆ ಇಲ್ಲಿ ಹೇಗೆ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಇದೆ, ಅದೇ ಥರ ತಲಬ್ಯಾಟ್ ಆ್ಯಪ್ ಅಂತ ರೆಸ್ಟೋರೆಂಟ್ ಆ್ಯಪ್ ಇದೆ. ತಲಬ್ಯಾಟ್ ಆ್ಯಪಲ್ಲಿ ಎಲ್ಲ ರೆಸ್ಟೋರೆಂಟ್ಸ್ ಆ್ಯಪ್ ಇದೆ, ಸೊ ನೀವು ಅದರಲ್ಲಿ ಬುಕ್ ಮಾಡ್ಕೋಬೋದು. ಇನ್ನೊಂದು ಏನಂದರೆ ನಿಮಗೆ ಕ್ಯಾಬಿಗೆ ಕರೀಮ್ ಆ್ಯಪ್ ಮತ್ತು ಊಬರ್ ಆ್ಯಪ್ ಇದೆ. ಸೊ ಊಬರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಕರೀಮ್ ಆ್ಯಪ್ ಅಂತೂ ತುಂಬಾ ವರ್ತ್ ಅಂತ ಅನಿಸಿತು. ಅಂದರೆ ವರ್ತ್ ಅಂದರೆ ಯೂಶಲಿ ಕ್ಯಾಬ್ಸ್ ಆರ್ ಕಾಸ್ಟ್ಲಿ ಕಂಪೇರ್ಡ್ ಟು ಬ್ಯಾಂಗ್ಳೂರ್, ಬಟ್ ಅಲ್ಲಿಗೆ ಊಬರ್ಗೆ ಮತ್ತು ಕರೀಮ್ಗೆ ಕಂಪೇರ್ ಮಾಡಿದರೆ ಕರೀಮ್ ಇಸ್ ಬೆಟರ್. ಸೊ ನೀವು ಯಾವ ರೈಡ್ಗೂ ಹೋಗ್ಬೋದು, ಟೆಸ್ಲಾ ರೈಡ್ಸ್ ಇದೆ, ನಾರ್ಮಲ್ ಬುಕ್ಕಿಂಗ್ ಆಫ್ ನಾರ್ಮಲ್ ಕ್ಯಾಬ್ಸ್ ಕೂಡ ಇದೆ. ಸೊ ಡಿಫ್ರೆಂಟ್ ಕ್ಯಾಬ್ನ ನೀವು ಚೂಸ್ ಮಾಡ್ಕೋಬೋದು. ರೋಡಲ್ಲಿ ನೀವು ತಿನ್ನೋಂಗಿಲ್ಲ, ಕುಡಿಯೋಂಗಿಲ್ಲ, ಆಮೇಲೆ ಸ್ಪಿಟ್ ಮಾಡಬಾರ್ದು ಪಬ್ಲಿಕ್ ಪ್ಲೇಸಸ್ಸಲ್ಲಿ, ಫೈನ್ ಹಾಕ್ತಾರೆ, ಸಿಕ್ಕಾಬಟ್ಟೆ ಹೈ ಫೈನ್ ಇರುತ್ತೆ. ಸೊ ಇದರಲ್ಲೂ ಕೂಡ ಗಾಡಿಯಲ್ಲೂ ಕೂಡ ಕ್ಯಾಬ್ಸಲ್ಲೂ ಕೂಡ ಯು ನಾಟ್ ಸಪೋಸ್ ಟು ಈಟ್, ಕವರೆಲ್ಲ ಓಪನ್ ಮಾಡಿ ತಿಂತಾ ಇದ್ದರೆ ದೇ ವಿಲ್ ಸ್ಟಾಪ್ ಯು ಫ್ರಮ್ ಈಟಿಂಗ್. ಅದು ದುಬೈಯಲ್ಲಿ ಮಾತ್ರ ಅಲ್ಲ, ಸಿಂಗಾಪುರಲ್ಲೂ ಅದೇ ಥರ ಇತ್ತು. ಲಾಟ್ ಆಫ್ ಕಂಟ್ರೀಸಲ್ಲಿ ಇದೇ ಥರ ರೆಸ್ಟ್ರಿಕ್ಷನ್ಸ್ ಇದೆ, ಬಿಕಾಸ್ ದೇ ವಾಂಟ್ ಟು ಕೀಪ್ ದ ಸಿಟಿ ಕ್ಲೀನು. ಇನ್ನೊಂದು ಏನಂದರೆ ಗೋಲ್ಡ್ದು ಲಿಮಿಟ್ ಇದೆ, 1 lakh ಲಿಮಿಟ್ ಫಾರ್ ಫೀಮೇಲ್ಸ್ ಆ್ಯಂಡ್ 50,000 ಫಾರ್ ಮೇಲ್ಸ್ ಅಂತ. ಸೊ ಇದು ನಾವು ಇಮಿಗ್ರೇಷನಲ್ಲಿ ಆ್ಯಕ್ಚುಲಿ ಚೆಕ್ ಮಾಡಿ ಕೇಳಿರೋದು. ಬಟ್ ಜನರಲಿ ಅದಕ್ಕಿಂತ ಜಾಸ್ತಿನೂ ತಗೊಂಡು ಹೋಗೋರು ಹೋಗ್ತಾ ಇದ್ದಾರೆ ಇಂಡಿಯಾಗೆ. ಬಟ್ ದಿಸ್ ಇಸ್ ದ ಲಿಮಿಟ್, 1 lakh ಮತ್ತು 50,000 ಫಾರ್ ಮೇಲ್ಸು. ಆಮೇಲೆ ಏನಂದರೆ ಫುಡ್ ಎಲ್ಲ ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ ಹೋದರೆ ನಮ್ಮದೇ ಇಲ್ಲಿದ್ದು ಬೆಂಗಳೂರು ಫುಡ್ ಎಲ್ಲ ಸಿಗುತ್ತೆ, ಬಟ್ ಟೇಸ್ಟ್ ಸ್ವಲ್ಪ ಬೇರೆ ಇರುತ್ತೆ. ನೀವು ತುಂಬ ವೆಜಿಟೇರಿಯನ್ ಅವರಾಗಿದ್ದರೆ ನೀವು ಬೆಟರ್ ಟು ಗೋ ಫಾರ್ ಅ ವೆಜ್ ರೆಸ್ಟೋರೆಂಟ್, ಯಾಕಂದರೆ ನಾನ್ ವೆಜ್ ಜನರಲಿ ಅಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ಅವಾಯ್ಡ್ ನಾನ್ ವೆಜ್ ರೆಸ್ಟೋರೆಂಟ್ಸ್, ಪ್ಯೂರ್ ವೆಜಿಟೇರಿಯನ್ ಆಗಿದ್ದರೆ.
ಈ ವಿಡಿಯೋ ಸ್ವಲ್ಪ ಲಾಂಗ್ ಇದೆ, ಆದರೆ ಎಲ್ಲ ಡೀಟೇಲ್ಸ್ ಕ್ಯಾಪ್ಚರ್ ಮಾಡಬೇಕಾಗಿತ್ತು, ಹಾಗೆ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು. ಇನ್ನೂ ಕೆಲವು ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ, ಡೀಟೇಲಾಗಿ DIY ಸೈಟ್ನರಿದು ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಇನ್ಫಾರ್ಮೇಷನ್ ಕೊಟ್ಟಿರೋದು ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.